ಓಂ ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಅಭ್ರಮಂ ಭಂಗರಹಿತಂ ಅಜಡಂ ವಿಮಲಂ ಸದಾ ಆನಂದತೀರ್ಥಮತುಲಂ ಭಜೆ ತಾಪತ್ರಯಾಪಹಂ. ಭವತೀಯದನುಭಾವಾದೇಡಮೂಕೋಪಿ ವಾಗ್ಮೆ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನಚೇತೋ ದೇವತಾ ಭಾರತೀ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ. ಅಸ್ಮದ್ಗುರುಸಮಾರಂಭಾಂ ಟೀಕಾಕೃತ್ಪಾದಮಧ್ಯಗಾಂ ಶ್ರೀಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ವಿದ್ಯಾಯಾಂ ವಿಬುಧಾಚಾರ್ಯಂ ವೇದಜ್ಞಾನಾಬ್ಧಿಚಂದಿರಂ ದುರ್ಮತಧ್ವಾಂತಮಾರ್ತಾಂಡಂ ಸತ್ಯಧ್ಯಾನಮುನಿಂ ಭಜೆ. ಪಂಚಾಶದ್ವರ್ಷಪರ್ಯಂತಂ ಸತತಂ ರಾಮಪೂಜಕಃ ಶ್ರೀಸತ್ಯಪ್ರಮೋದಗುರುರಾಟ್ ಭಾಸತಾಂ ನೋ ಹೃದಂಬರೆ. ಬಂಧುಸ್ತ್ವಂ ಗುರುರಿಷ್ಟದೈವತಮಿತಿ ತ್ವತ್ಪಾದಪಂಕೇರುಹಂ ಪ್ರಾಪ್ತಂ ಮಾಂ ಪರಿಪಾಲಯೇತಿ ಸತತಂ ಯಾಚೇ ನಿಬದ್ಧಾಂಜಲಿಃ. ಚಿತ್ತಂ ಮತ್ಗುಣದೋಷಚಿಂತನವಿಧೌ ನೂನಂ ಮನಾಂ ಮಾ ಕೃತಾಃ. ಶ್ರೀ ಸತ್ಯಾತ್ಮಗುರು ತ್ವದಂಘ್ರಿಯುಗಲಂ ಹಿತ್ವಾ ನಮೇ ಸದ್ಗತಿಃ. ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ತಾನ್ ವಂದೇ ಧೇನುಪಾಚಾರ್ಯಾನ್ ತತ್ವಜ್ಞಾನಾರ್ಥಸಿದ್ಧೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಸ್ವಸ್ತಿಸ್ತು. ಅಶೇಷ ಸನ್ಮಂಗಲಾನಿ ಸಂತು. ಶ್ಲೋಕೈಕಶ್ರವಣಪಠನಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷಾಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೆ ಭೂತೆ ಅದ್ಯ ಉತ್ಸರ್ಜನ ಉಪಕರ್ಮ ವಿಷಯ ವಿವರಣಾರಂಭೆ ಸತಿ ಕಿಂಚಿತ್ ಪೂರ್ವಕಥಾನುವಾದಃ. ಹರಿ ಓಂ ಹರಿ ಓಂ ಹರಿ ಓಂ. ಹರೇ ರಾಮ ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ ಹರೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ ಹರಿ ಓಂ ಹರಿ ಓಂ. ಇವತ್ತು ಬೃಹತಿ ಸಹಸ್ರ ಮತ್ತು ವಿಷ್ಣು ಸಹಸ್ರನಾಮದ ವಿವರಣೆಯನ್ನು ಮಾಡೋದಿಲ್ಲ. ಅದರ ಬದಲಾಗಿ ನಾಳಿನ ದಿವಸ
ಮಾಡೋದು ಋಗ್ವೇದಿಗಳ ಶ್ರಾವಣಿ. ಋಗ್ವೇದಿಗಳು ನೂತನ ಯಜ್ಞೋಪವೀತವನ್ನು ಧಾರಣ ಮಾಡಿ ಹೊಸದಾದ ರೀತಿಯಲ್ಲಿ ತತ್ವಜ್ಞಾನವನ್ನು ಗುರುಗಳಿಂದ ಪಡೆಯುವ ದಿನ ಇದು. ಶ್ರಾವಣಿಯ ದಿನ, ಉಪಕರ್ಮದ ದಿನ. ಹೆಚ್ಚಿನ ಜನರು ತಿಳಿದುಕೊಂಡದ್ದೇನು, ಶ್ರಾವಣಿ ಉಪಕರ್ಮ ಅಂತ ತಿಳ್ಕೊಂಡಂತಂದರೆ ಹಳೆ ಜನಿವಾರ ತೆಗೆದು ಹೊಸ ಜನಿವಾರ ಹಾಕಿಕೊಳ್ಳೋದು. ಹಳೆ ಜನಿವಾರ ತೆಗೆದು ಹೊಸ ಯಜ್ಞೋಪವೀತನ ವಿಮಂತ್ರಣ ಮಾಡಿಕೊಂಡು ಹಾಕಿಕೊಳ್ಳುವುದು ಅಂತೇನಿದೆ, ಇದರಲ್ಲಿ ಈ ಒಂದು ಕಾರ್ಯಕ್ರಮದ ಒಂದು 10% ಭಾಗ ಅಷ್ಟೇ. 90% ಭಾಗ ಏನು? ಉತ್ಸರ್ಜನ ಅಂತಂದರೆ ಏನು? ಸಂಸ್ಕೃತದಲ್ಲಿ ಉತ್ಸರ್ಜನ ಅಂತ ತಿಳ್ಕೊಂಡಂತಂದರೆ ಬಿಡುವುದು, ಸಮರ್ಪಿಸುವುದು ಅಂತ 2 ಅರ್ಥ ಇದೆ. ಯಾಕಂತ ತಿಳ್ಕೊಂಡಂತಂದರೆ ನಮ್ಮಲ್ಲಿ ಹೋಮದಲ್ಲಿ ಸ್ವಾಹ ಅಂತ ತಿಳ್ಕೊಂಡಂತಂದರೆ ದೇವತಾ ಉದ್ದೇಶ ಪದಾರ್ಥ ತ್ಯಾಗ ಅಂತ ತಿಳ್ಕೊಂಡಂತ ಹೇಳ್ತಾರೆ. ತ್ಯಾಗ ಅಂದರೆ ಬಿಡುವುದು ಅಂತ ಅರ್ಥ ಅಷ್ಟೇ ಅಲ್ಲ, ಸಮರ್ಪಿಸುವುದು ಅಂತ ಅರ್ಥ. ಹಾಗಾದರೆ ಸಮರ್ಪಿಸುವುದು ಏನು ಸಮರ್ಪಿಸುವುದು? ಬ್ರಾಹ್ಮಣನಿಗೆ ವೇದಾಧ್ಯಯನ ಅನಿವಾರ್ಯ. ಉಸಿರಾಡಿಸುವುದು ಎಷ್ಟು ಅನಿವಾರ್ಯವೋ, ಊಟ ಎಷ್ಟು ಅನಿವಾರ್ಯವೋ, ಅದಕ್ಕಿಂತಲೂ ಹೆಚ್ಚು ಅನಿವಾರ್ಯ, ಕಂಪಲ್ಸರಿ ಏನಿದೆ ವೇದಾಧ್ಯಯನ. ನಿಜವಾಗಿಯೂ ಈ ಉತ್ಸರ್ಜನವನ್ನು ಆಷಾಢ ಮಾಸದಲ್ಲಿ ಮಾಡಬೇಕು. ಈಗ ನಾವು 2 ಸೇರಿ ಮಾಡ್ತೇವೆ, ಒಂದೇ ಸಲಕ್ಕೆ ಜನರು ಬರೋದಿಲ್ಲ, ಇನ್ನು 2 ಸಲ ಅಂತ ಬರೋದಿಲ್ಲ ಅಂತಕೊಂಡಂತ ಒಂದು ನಿಶ್ಚಿತ. ಆದ್ದರಿಂದಾಗಿ ಉತ್ಸರ್ಜನ ಅಂತಕೊಂಡಂತಂದರೆ 1 ವರ್ಷಗಳವರೆಗೆ ಮಾಡಿದ ವೇದಾಧ್ಯಯನವನ್ನು ಗುರುಗಳಿಗೆ ಒಪ್ಪಿಸುವ ಆ್ಯನ್ಯುವಲ್ ಎಕ್ಸಾಮಿನೇಷನ್ ದಿನ. ಜನರು ಏನು ಹೇಳ್ತಾರೆ, ಆಚಾರ್ಯರೇ ನಮಗೋಸ್ಕರ 1-2 ಯಜ್ಞೋಪವೀತ ಅಥವಾ ಜನಿವಾರ ಅಭಿಮಂತ್ರಿಸಿ ಇಡಿ, ಸಾಯಂಕಾಲ ಬಂದು ತೆಗೆದುಕೊಂಡು ಹೋಗ್ತೇವೆ, ಸ್ವಲ್ಪ ಪಂಚಗವ್ಯನೂ ಇಟ್ಟಿರಿ ಅಂತ ತಿಳ್ಕೊಂಡಂತೆ. ಹೇಳಿದೆ ನಾನು, ಯಜ್ಞೋಪವೀತ ಚೇಂಜ್ ಮಾಡೋದು 10%, ಉಳಿದ 90% ಹಿಂದಿನ ಕಾಲದಲ್ಲಿ ಆಷಾಢ ಮಾಸ ಅಂದರೆ ಮಳೆಗಾಲ ಬಂತು ಅಂತ ತಿಳ್ಕೊಂಡಂತಂದರೆ ಗುರುಕುಲಕ್ಕೆ ರಜೆ ಅಂದರೆ ಅಧ್ಯಯನಕ್ಕೆ ರಜೆ. ಪ್ರತಿಯೊಂದು ಗುರುಕುಲವು ಕೃಷಿ ಪ್ರಧಾನವಾಗಿತ್ತು. ವಿದ್ಯಾರ್ಥಿಗಳ ಊಟದ ವ್ಯವಸ್ಥೆ ಗುರುಕುಲದ ಪರಿಸರದಲ್ಲಿರುವ ಹೊಲದಲ್ಲಿ ಏನು ಬೆಳೆ ಬರ್ತದೆ ಅದರಿಂದಲೇ ಇವರು ಹೊಟ್ಟೆ ತುಂಬಬೇಕು. ರಾಜರು ಕೊಟ್ಟರು ಬಿಟ್ಟರು. ಆಗ ಗುರುಗಳು ಆಷಾಢ ಮಾಸದ ಶುಕ್ಲ ಪಂಚಮಿಯ ದಿನ ಎಕ್ಸಾಮಿನೇಷನ್ ತೆಗೆದುಕೊಳ್ತಾ ಇದ್ರು, ಪರೀಕ್ಷೆ. 1 ವರ್ಷದಲ್ಲಿ ನಾವು ಎಷ್ಟು ವೇದಾಧ್ಯಯನ ಮಾಡಿದ್ದೇವೆ ಅನ್ನೋದನ್ನು ಗುರುಗಳಿಗೆ ಒಪ್ಪಿಸುವ ವಿಧಾನ, ಇದಕ್ಕೆ ಉತ್ಸರ್ಜನ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಈಗ ವೇದಾಧ್ಯಯನವನ್ನೇ ಮಾಡೋದಿಲ್ಲ, ಬೇಡ ಗಾಯತ್ರಿ ಅಂತ ಹೇಳ್ತಿರಲ್ಲ ದಿನಾಲು, ಅದು ವೇದಾಧ್ಯಯನವೇ ಅಲ್ವಾ? ಈ ದಿನ ಬೆಳಗ್ಗೆ ಬೇಗ ಸ್ನಾನ ಮಾಡಿ
ಎಷ್ಟು ಶುದ್ಧವಾಗಲಿಕ್ಕೆ ಸಾಧ್ಯವಿದೆ ಅಷ್ಟು ಪವಿತ್ರನಾಗಬೇಕು. ವಿದ್ಯೆ ಅರ್ಪಿಸಬೇಕು, ವಿದ್ಯೆಯನ್ನು ಸ್ವೀಕರಿಸಬೇಕು. ಉತ್ಸರ್ಜನ ಅಂತಿಕೊಂಡಂತಂದರೆ ಒಂದು ವರ್ಷದಲ್ಲಿ ಓದಿದ ವೇದ ವಿದ್ಯೆಯನ್ನು ಸಮರ್ಪಿಸುವುದು. ಉಪಕರ್ಮ ಅಂತಿಕೊಂಡಂತಂದರೆ ಹೊಸದಾಗಿ ಉಪದೇಶವನ್ನು ತೆಗೆದುಕೊಂಡು ಹೊಸ ಅಧ್ಯಯನವನ್ನು ಸ್ಟಾರ್ಟ್ ಮಾಡೋದು, ನೆಕ್ಸ್ಟ್ ಕ್ಲಾಸ್. ಈಗ ಒಂದೇ ದಿವಸದಲ್ಲಿ ಮಾಡ್ತೇವೆ. ಋಷಿಗಳಿಗೂ ಗೊತ್ತಿತ್ತಂತ ಕಾಣ್ತದೆ, ಹೀಗೆ ಮಾಡಬಹುದು ಅಂತ ಒಂದು ಕ್ಲಾಸ್ ಇಟ್ಟಿದ್ರು ಅವರು. ಆ ಎಸ್ಕ್ಯೂಸನ್ನೇ ಇವತ್ತಿನ ದಿವಸ ನಾವು ರೂಲ್ ಅಂತ ಮಾಡ್ಕೊಂಡಿದ್ದೇವೆ, ಆ ಮಾತು ಬೇರೆ. ಬೆಳಗ್ಗೆ ಅದು ಪಂಚಗವ್ಯ ತೆಗೆದುಕೊಳ್ಬೇಕು, ಪಂಚಗವ್ಯ ತಯಾರಿಸಬೇಕು. ಗಂಧದ್ವಾರಾಂ ದುರಾಧೃಷ್ಟಾಂ ನಿತ್ಯಪುಷ್ಟಾಂ ಕರೀಷಣೀಂ ಈಶ್ವರೀಂ ಸರ್ವಭೂತಾನಾಂ ತಾಂ ಯುಹೋ ಉಪೌಭಯೇ ಶ್ರಿಯಂ. ಗೋಮಯ ಮತ್ತು ಗೋಮೂತ್ರದಲ್ಲಿ ಮಹಾಲಕ್ಷ್ಮಿಯ ವಾಸ ಇರ್ತದೆ. ಗೋಮೂತ್ರವನ್ನು ದಿನಾಲು ಒಂದು ಸ್ವಲ್ಪ ಆದರೂ ಪ್ರಾಶನ ಮಾಡ್ತಾ ಇದ್ದರೆ ಆ ವ್ಯಕ್ತಿಗೆ ದಿನಾಲು ಸಕಲ ತೀರ್ಥದಲ್ಲಿ ಸ್ನಾನ ಮಾಡಿದ ಪುಣ್ಯ ಸಿಗ್ತದೆ. ಮೂಗು ಮುರಿಬೇಡಿ. ಅದೇ ಬೆಳಗ್ಗೆ ಎದ್ದಾಕ್ಷಣಕ್ಕೆ ಸ್ನಾನ ಮುಗಿಸಿ ಸಂಧ್ಯಾವಂದನ ಮುಗಿಸಿ ಹೋಗಿ ಅದೇ ತಾಜಾ ಬಿಸಿ ಬಿಸಿ ಗೋಮೂತ್ರವನ್ನು ಸಂಗ್ರಹ ಮಾಡಿ ಒಳ್ಳೆ ಶುದ್ಧ ಪಾತ್ರೆಯಲ್ಲಿ ನೀವು ದಿನಕ್ಕೆ ಅರ್ಧ ಲೋಟ ಅಥವಾ 1 ಲೋಟ ಗೋಮೂತ್ರವನ್ನು ಪ್ರಾಶನ ಮಾಡಿ ಯಾವ ರೋಗವೂ ಬರೋದಿಲ್ಲ. ಎಲ್ಲರೂ ಕ್ಯಾನ್ಸರ್ ಕೂಡ ಕಡಿಮೆ ಆಗ್ತದೆ. ಉಳಿದ ಜ್ವರ ಅಂತೂ ಸರ್ವತಾ ಇತರ ಬರೋದೇ ಇಲ್ಲ. ಆನಂತರ ಕರೀಷಣೀಂ ಗಂಧದ್ವಾರಾಂ ದುರಾಧರಣಾಂ ನಿತ್ಯಪುಷ್ಟಾಂ ಕರೀಷಣೀಂ. ಇಲ್ಲಿ ಕರೀಷಣೀಂ ಅಂತಿಕೊಂಡಂತಂದರೆ ಗೋಮಯದಿಂದ ತಯಾರಿಸಿದ ಏನು ಗೋಮಯದಿಂದ ತಯಾರಿಸಿ ಒಣಗಿಸ್ತೇವೆ. ಇದಕ್ಕೆ ಉತ್ತರ ಕರ್ನಾಟಕದಲ್ಲಿ ಕುರಳು ಅಂತಿಕೊಂಡು ಅಂತೇಳಿ ಕರೀತಾರೆ. ಅರ್ಧ ಹೋಗಿ ಕುಳ್ಳ ಅಂತಿಕೊಂಡಂತಾಗಿದೆ. ಮರಾಠಿಯಲ್ಲಿ ಗೌರಿ ಅಂತಿಕೊಂಡು ಅಂತೇಳಿ ಕರೀತಾರೆ. ನೋಡಿ, ಗೌರಿ ಮಹಾಲಕ್ಷ್ಮಿ ಸನ್ನಿಧಾನ. ನಮ್ಮ ವಿದ್ಯಾರ್ಥಿಗಳಿಗೆ ಏನಪ್ಪ ಸ್ವಲ್ಪ ಅಲ್ಲಿ ಸೆಗಣಿ ಬಿದ್ದಿದೆ, ಶೇಣ್ ಘಾತ್ಲೆ ಕಾಡ ಅಂತಕೊಂಡು ಮುಖ ಸಣ್ಣ ಲಕ್ಷ್ಮಿ ದಿನಾಲು ಅಲ್ಲಿಯ ಗೋಮಯವನ್ನು ತೆಗಿತಾ ಇದ್ದರೆ ನಿಮ್ಮ ಜೀವನದಲ್ಲಿ ಬೇಕಾದಷ್ಟು ದುಡ್ಡು ಬರ್ತದೆ, ವಿದ್ಯೆಯೂ ಬರುತ್ತೆ, ದುಡ್ಡು ಬರುತ್ತೆ. ನಿಮಗೆ ಅದು ಅವಕಾಶ ಇದೆ. ನಮ್ಮ ವಿದ್ಯಾರ್ಥಿಗಳ ಅವಕಾಶ ಇದಕ್ಕೆ ಗೋಶಾಲೆ ಇದೆ ನಮ್ಮಲ್ಲಿ. ಎಲ್ಲರಿಗೂ ಅವಕಾಶ ಸಿಕ್ಕೋದಿಲ್ಲ. ಎಷ್ಟು ಜನ ಗುರುಕುಲದಲ್ಲಿ ಗೋಶಾಲೆ ಇಟ್ಕೊಳ್ಳಿಕ್ಕೆ ಆಗ್ತದೆ? ಆಗೋದಿಲ್ಲ. ಆದರೆ ಗೋಶಾಲೆ ಆಕಳು ಇದೆ, ಗೋಶಾಲೆ ಸೇವೆ ಮಾಡುವ ಅವಕಾಶ ನಮಗಿದೆ ಅಂತ ತಿಳ್ಕೊಂಡಂತಿದ್ದರೆ ಬೇಕಾದ್ರೆ 1 ವರ್ಷ ನೀವು ಮಾಡಿ ನೋಡಿ. ವಿದ್ಯಾರ್ಥಿಗಳು ನಿಮ್ಮ ಬುದ್ಧಿಯಲ್ಲಿ, ವಿಚಾರ ಶಕ್ತಿಯಲ್ಲಿ, ಸ್ಮರಣ ಶಕ್ತಿಯಲ್ಲಿ, ಗ್ರಹಣ ಶಕ್ತಿಯಲ್ಲಿ ಎಷ್ಟು ನಿಮಗೆ ಉನ್ನತಿ ಆಗ್ತದೆ ನಿಮಗೆ ಗೊತ್ತಾಗ್ತದೆ. ಗೋಮಯ, ಗೋಮೂತ್ರ, ಗೋದುಗ್ಧ, ಗೋದಧಿ, ಆನಂತರ ಗೋಘೃತ, ಈ 5 ಪದಾರ್ಥಗಳನ್ನು ನಾವು ಸೇರಿಸಬೇಕು. ಪಂಚಗವ್ಯ ಮಾಡುವ ವಿಧಿ ಕೂಡ ಅಷ್ಟೇ ಇದೆ. ಹೇಗೆ ಅಂತಿಕೊಂಡಂತಂದರೆ ನಾವು ಉಲ್ಟಾ ಮಾಡ್ತಾ ಇದ್ದೇವೆ. ಈಗ
10 ಮಿಲಿಗ್ರಾಮ್ 10 ml ಅಥವಾ 20 ml ತುಪ್ಪ ಹಾಕಿದರೆ 40 ml ಮೊಸರು ಹಾಕಬೇಕು. ಈಗ ದಧಿವ್ರತ ಇರ್ತದೆ, ಅದನ್ನು ಮಜ್ಜಿಗೆ ಮಾಡಿ ಹಾಕಬೇಕು. ಆನಂತರ ಅದಕ್ಕಿಂತಲೂ 60 ml ಅದನ್ನು ಹಾಲು ಹಾಕಬೇಕು. 80 ml ಗೋಮಯ ಹಾಕಬೇಕು. ಗೋಮಯ ಅಂತಿಕೊಂಡಂತಂದರೆ ಹೇಗೆ ಅಂತಿಕೊಂಡಂತಂದರೆ ಅಲ್ಲಿ ಬಿದ್ದದಂತೆ ತೆಗೆದುಕೊಂಡು ಕೊಡ್ತಾರೆ, ಹಾಗಲ್ಲ. ಇದೀಗ ಅದು ಗೋಮಯ ಹಾಕ್ತಾ ಇದೆ, ಅದು ನೆಲದ ಮೇಲೆ ಬೀಳೋಕ್ಕಿಂತ ಮೊದಲು ಕೈಯಲ್ಲಿ ತೆಗೆದುಕೊಳ್ಬೇಕು. ಕೈಯಲ್ಲಿ ತೆಗೆದುಕೊಂಡು ಒಂದು ಬಟ್ಟೆಯಲ್ಲಿ ಹಾಕಿ ಹಿಂಡಬೇಕು. ಅದರದ್ದೇನು ಗೋಮಯದ ರಸ ಇದೆ, ಇದು ಪಂಚಗವ್ಯದಲ್ಲಿ ಹಾಕಬೇಕು. ಗೋಮಯವನ್ನು ತೆಗೆದುಕೊಂಡು ಮಿಕ್ಸ್ ಮಾಡಬಾರ್ದು. ಆ ನಂತರ 100 ml ಗೋಮೂತ್ರ, ಅದು ಅದೇ ಆಗಲೇ ತೆಗೆದಿರ್ತಕ್ಕಂಥ ಗೋಮೂತ್ರ, ಇದು ಪಂಚಗವ್ಯ. ಈಗ ಜನರು ಏನು ಮಾಡ್ತಾರೆ, ಒಂದು ಸ್ವಲ್ಪ ಒಂಚೂರು ಗೋಮೂತ್ರ, ಒಂದಿಷ್ಟೇ ಗೋಮಯ, ಆನಂತರ ಹಾಲು ಮೊಸರು ತುಪ್ಪ ತುಂಬಿ ಲೋಟ ತುಂಬ ಉಲ್ಟಾ, ಅದು ಶುದ್ಧಿ ಆಗೋದಿಲ್ಲ. ಈ ಕ್ರಮದಲ್ಲಿ ಪಂಚಗವ್ಯವನ್ನು ತಯಾರಿಸಿದರೆ ರಕ್ತ ಶುದ್ಧಿ ಆಗ್ತದೆ, ಚರ್ಮ ಶುದ್ಧಿ ಆಗ್ತದೆ, ಮಾಂಸ ಶುದ್ಧಿ ಆಗ್ತದೆ, ಈವನ್ ಬೋನ್ ಶುದ್ಧಿ ಆಗ್ತದೆ. ಪಂಚಗವ್ಯ ತೆಗೆದುಕೊಳ್ಳುವಾಗ ಒಂದು ಮಂತ್ರ ಇದೆ, ಯತ್ವಗಸ್ಥಿಗತಂ ಪಾಪಂ ಅಸ್ಥಿಗತಂ ಪಾಪಂ ರೋಗ. ಬೋನ್ ಮ್ಯಾರೋದಲ್ಲಿರ್ತಕ್ಕಂಥ ರೋಗ ಇದ್ದರೂ ಸಹಿತ ಸರಿಯಾದ ಪಂಚಗವ್ಯದಿಂದ ದೇಹೇ ತಿಷ್ಠತೆ ಮಾಮಕೆ, ನನ್ನ ದೇಹದಲ್ಲಿ ಏನೇನು ಚರ್ಮದಲ್ಲಿ, ರಕ್ತದಲ್ಲಿ, ಮಾಂಸದಲ್ಲಿ, ಮೂಳೆಯಲ್ಲಿ, ಮಜ್ಜಾದಲ್ಲಿ ಏನೇನು ದೋಷಗಳು, ಜ್ವರ ಇತ್ಯಾದಿ ಇವೆ, ಅಥವಾ ಏನೇನು ಪಾಯ್ಸನ್ ಇದೆ, ಅದೆಲ್ಲವೂ ಕೂಡ ದೂರವಾಗಲಿ. ಯತ್ವ ಗಸ್ತಿಗತಂ ಪಾಪಂ ದೇಹೇ ತಿಷ್ಠತಿ ಮಾಮಕೆ ಪ್ರಾಶನಂ ಪಂಚಗವ್ಯಸ್ಯ ದಹತ್ವಗ್ನಿರಿವೇಂಧನಂ ಅಂತ ಹೇಳ್ತಾ ಪಂಚಗವ್ಯ ತೆಗೆದುಕೊಳ್ಬೇಕು. ಆನಂತರ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಇವತ್ತು ನಾನು ಒಪ್ಪಿಸುವ ವೇದ, ಹೊಸದಾಗಿ ಸ್ವೀಕರಿಸುವ ವೇದ ಭಾಗ, ಪೂರ್ತಿ ವರ್ಷ ವೇದಾಧ್ಯಯನಕ್ಕೆ ನಿರ್ವಿಘ್ನತೆ ಬರಲಿ ಅಂತ ತಿಳ್ಕೊಂಡಂತೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಆಚಾರ್ಯ ಇಷ್ಟೆಲ್ಲ ಯಾರು ಮಾಡ್ತಾರೆ ಅಂತ ಅನ್ಬೇಡಿ, ಗೊತ್ತಿರಬೇಕು. ಎಷ್ಟಾಗ್ತದೆ ಅಷ್ಟು ಮಾಡಿ, ನೀವು ಶಕ್ತಿ ಮೀರಿ ಪ್ರಯತ್ನ ಮಾಡಿರಿ. ಎಷ್ಟಾಗ್ತಂದ್ರೆ ಎಷ್ಟು ಆಚಾರ್ಯ ಹೇಳ್ಯಾರ, ಸುಮ್ಮನೆ ಒಂಚೂರು ಮಾಡಿದ್ರೆ ಆಯ್ತು, ಹಾಗೆ ಮಾಡಬೇಡಿ. ನಮಗೋಸ್ಕರ ಇರ್ಬೋದು, ಆಚಾರ್ಯರಿಗೋಸ್ಕರ ಅಲ್ಲ, ನಮ್ಮ ಶುದ್ಧಿಗೋಸ್ಕರ ಇರತಕ್ಕಂಥದ್ದು. ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕು. ಆ ನಂತರ ಅಲ್ಲಿ ಒಂದು ಕಲಶವನ್ನು ಸ್ಥಾಪನೆ ಮಾಡಬೇಕು. ಅಕ್ಕಿಯ ಮೇಲೆ ಸಪ್ತರ್ಷಿಗಳನ್ನು ಸ್ಥಾಪನೆ ಮಾಡಬೇಕು. ಯಜುರ್ವೇದಿಗಳಿಗೆ 9 ನವಕಾಂಡ ಋಷಿಗಳನ್ನು ಸ್ಥಾಪನೆ ಮಾಡಬೇಕು. ಆ ನಂತರ ಆ ಋಷಿಗಳನ್ನು, ಯಾಕೆ ವೇದಗಳನ್ನು ನಮ್ಗೆ ಕೊಟ್ಟವರೇ ಋಷಿಗಳು, ಋಷಿಗಳ ಪೂಜೆಯನ್ನು ಮಾಡಬೇಕು. ಆಮೇಲೆ ಹೋಮಕುಂಡವನ್ನು ತಯಾರಿಸಿ ಅಗ್ನಿ ಸ್ಥಾಪನೆಯನ್ನು ಮಾಡಬೇಕು. ಅಲ್ಲೊಂದು ಕ್ರಮ ಇದೆ. ಯಾವ ವ್ಯಕ್ತಿ ಹೋತಾ ಕೂತ್ಕೊಳ್ತಾನೆ ಆ ವ್ಯಕ್ತಿಯ ಮಾರು ಇಷ್ಟೊಳತಿಯ ಅಗಲ, ಇಷ್ಟೊಳತಿಯ ಉದ್ದ ಈ ರೀತಿಯಾಗಿರಬೇಕು.
ಕೂತ್ಕೊಂಡ್ರೆ ಅವನ ಅಳತೆಯಲ್ಲಿ ಹೊಮ್ಮಕೊಂಡು ತಯಾರಾಗಬೇಕು. ಸ್ವಲ್ಪ ಉದ್ದ ಕೈಯನ್ನು ಕೂತ್ಕೊಂಡ್ರೆ ಅವನ ಕೈ ಅಳತೆಯಲ್ಲಿ ಹೊಮ್ಕೊಂಡು ತಯಾರಾಗಬೇಕು. ಒಂದು ಸಲ ಮಾಡಿಬಿಡ್ತೀವಿ, ಒಂದು ವರ್ಷ ತನಕ ನಡೀತದೆ ಅಂತಲ್ಲ. ಯಾರು ಸೋತ ಕೂಡ್ತಾನೆ ಮೊದಲೇ ನಿರ್ಣಯ ಆಗಬೇಕು, ಆ ಪ್ರಕಾರ ತಯಾರಾಗಬೇಕು. ಇವೆಲ್ಲ ಪುರೋಹಿತರಿಗಂತೂ ಗೊತ್ತಿರಲೇಬೇಕು. ಅದೇ ಗೊತ್ತು ಮಾಡ್ಕೊಳ್ಳೋದಿಲ್ಲ, ಆ ಮಾತು ಬೇರೆ. ಅವರು ಅದರ ಮಧ್ಯದಲ್ಲಿ ನಾವು ಗೆರೆಗಳನ್ನು ಬೆಳೀತೇವೆ. ಪೂರ್ವದಿಂದ ಉತ್ತರವರೆಗೆ ಒಂದು ಗೆರೆಯನ್ನು ಎಳೆದು ಈ ಕೊನೆಯಲ್ಲಿ ಆ ಕೊನೆಯಲ್ಲಿ ಮೇಲೆ ಯಾವ ರೇಖೆಗಳು ಒಂದಕ್ಕೊಂದು ಹತ್ಕೊಳ್ಳೋದಿಲ್ಲ, ಅಲ್ಲ ಬೇರೆ ಇರ್ತವೆ. ರೇಖೆಗಳನ್ನು ಬರೆದು ಮಧ್ಯದಲ್ಲಿ 3 ರೇಖೆಗಳನ್ನು ಬರೀತೇವೆ. ಅಂದ್ರೇನು, ದೇವತೆಗಳಿಗೆ ಸೀಟ್ ರಿಸರ್ವೇಷನ್. ಇಲ್ಲಿ ಬರ್ತಕ್ಕಂಥ ಮುಖ್ಯ ದೇವತೆಗಳು ಇಲ್ಲಿ ಕೂತ್ಕೊಳ್ಳಿ ಅಂತ, ಅವರಿಗೆ ಒಂದು ಆಸನ. ಆನಂತರ ಅಗ್ನಿಯಲ್ಲಿ ವಿಷ್ಣುವಿನ ಸನ್ನಿಧಾನ ಬರಬೇಕು ಅಂತ ತಿಳ್ಕೊಂಡು ಅಂತ ಹೇಳಿ ಅಲ್ಲಿ 51 ಸ್ಕ್ವೇರ್ಗಳನ್ನು ಮಾಡಬೇಕು. 51 ಸ್ಕ್ವೇರ್ಗಳನ್ನು ಮಾಡಿ ಆನಂತರ ಅಜ, ಆನಂದ, ಇಂದ್ರ, ಈರ, ಉಗ್ರ, ಉರ್ಜ ಈ ಮಾತೃಕಾದ ಹೆಸರಿಂದಿರತಕ್ಕಂಥ ಅಜಾದಿ ಪರಮಾತ್ಮನ 51 ರೂಪಗಳನ್ನು ಅಲ್ಲಿ ಧ್ಯಾನ ಮಾಡಬೇಕು. ಧ್ಯಾನ ಮಾಡಿದ ಮೇಲೆ ಅದರ ಮೇಲೆ ಸುದರ್ಶನ ಶಾಲಿಗ್ರಾಮ ಇಟ್ಟು ಅದನ್ನು ಪೂಜೆ ಮಾಡಿದ ನಂತರ ಅದನ್ನು ತೆಗೆದು ಅಗ್ನಿ ಸ್ಥಾಪನೆ ಮಾಡಬೇಕು. ಇದು ಶುದ್ಧವಾದ ಕ್ರಮ. ಇಲ್ಲ ಶಾರ್ಟ್ ಕ್ರಮ, ಶಾರ್ಟ್ ಮಾಡಬಾರ್ದು. ನಿಮಗೆ ಗೊತ್ತಿರಬೇಕು, ನೀವು ಪ್ರಯತ್ನ ಮಾಡಬೇಕು. ಪುಣ್ಯ ಬರಬೇಕಾಗಿದ್ದರೆ ಮಾಡಬೇಕು. ಆನಂತರ ಸ್ಥಂಡಿಲದಲ್ಲಾಗಲಿ ಕುಂಡದಲ್ಲಾಗಲಿ ಒಂದು ದಿವಸದ ಹೋಮಕ್ಕೆ ನಾವೇನು ಇಟ್ಟಿಗೆ ಇಟ್ಟು ಅದರ ಮೇಲೆ ಉಸುಕು ಹಾಕಿ ತಯಾರು ಮಾಡ್ತೇವೆ, ಅದಕ್ಕೆ ಸ್ಥಂಡಿಲ ಅಂತ ತಿಳ್ಕೊಂಡಂತೇಳಿ ಹೆಸರು. ವಾರಗಟ್ಟಲೆ, ತಿಂಗಳಗಟ್ಟಲೆ, ಈಗ ಚಾತುರ್ಮಾಸ 4 ತಿಂಗಳು ನಾವು ಮಾಡ್ತೇವೆ, 4 ತಿಂಗಳಗಟ್ಟಲೆ ನಾವು ಮಾಡ್ತೀವಿ, ಅದಕ್ಕೆ ಕುಂಡ ಅಂತ ತಿಳ್ಕೊಂಡಂತೇಳಿ ಕರೀತಾರೆ. ಇಟ್ಟಿಗೆ ಮೇಲೆ ತಯಾರು ಮಾಡೋದಕ್ಕೆ ಸ್ಥಂಡಿಲ ಅಂತ ತಿಳ್ಕೊಂಡಂತೇಳಿ ಹೆಸರು. ಇಲ್ಲ ಕುಂಡ, ನಿಮಗೆ ಯಾವುದು ಅನುಕೂಲ ಇದೆ ಅದನ್ನು ಮಾಡಿಕೊಳ್ಳಿ. ಇದು ಒಂದೇ ದಿವಸದ ಕಾರ್ಯಕ್ರಮ ಇರೋದರಿಂದಾಗಿ 2ರಲ್ಲಿ ಯಾವುದಾದ್ರನ್ನು ಮಾಡಿಕೊಳ್ಳಬೇಕು. ಅಲ್ಲಿ ಋತುಸ್ನಾತಾಂ ಹರಿಣೀ ರೂಪಿಣೀಂ ಲಕ್ಷ್ಮೀಂ ಅನುಸಂಧಾಯ. ಇದೇ ನಿನ್ನಿನ ದಿವಸವೇ ಮಹಾಲಕ್ಷ್ಮೀ ದೇವಿ ಎರೆದುಕೊಂಡು ಬಂದಿದ್ದಾಳೆ. ಮಹಾಲಕ್ಷ್ಮಿಗೆ ಸಾಮಾನ್ಯ ಹೆಣ್ಣು ಮಕ್ಕಳಿರುವಂತೆ ಪ್ರತಿ ತಿಂಗಳು ರಜಸ್ರಾವ ಇತ್ಯಾದಿಗಳು ಯಾವುದೂ ಇಲ್ಲ. ಆದರೆ ಜಗತ್ತಿನ ವ್ಯವಹಾರವನ್ನು ತೋರಿಸುವುದಕ್ಕೋಸ್ಕರ ಮಹಾಲಕ್ಷ್ಮೀ ದೇವಿ ಸಾಮಾನ್ಯರಂತೆ ವ್ಯವಹರಿಸ್ತಾಳೆ. ಹೋಮ ಅಂದರೆ ಏನು? ಹೋಮದಲ್ಲಿ ಅಗ್ನಿಯನ್ನು ಹುಟ್ಟಿಸಿ, ಅಗ್ನಿಯನ್ನು ಹುಟ್ಟಿಸಬೇಕಾಗಿದ್ದರೆ ಅಗ್ನಿಯ ಅಂತರ್ಗತ ವಾಯುದೇವರು ಮಹತ್ವಪೂರ್ಣವಾದವರು. ವಾಯುದೇವರು ಯಾರ ಮಕ್ಕಳು? ಮಹಾಲಕ್ಷ್ಮಿ ಮಕ್ಕಳು. ಆದ್ದರಿಂದಾಗಿ ವಾಯುದೇವರನ್ನು, ಈಗ ವಾಯುದೇವರಿಗೆ ಜನ್ಮ ಕೊಡೋದಕ್ಕೋಸ್ಕರ ಲಕ್ಷ್ಮೀದೇವಿ ಗರ್ಭಧಾರಣೆಗೆ ತಯಾರಾಗಿದ್ದಾಳೆ ಅಂತ ತಿಳ್ಕೊಂಡಂತೇಳಿ ಅನುಸಂಧಾನ ಮಾಡಬೇಕು. ಋತುಸ್ನಾತಾಂ ಹರಿಣೀ ರೂಪಿಣೀಂ ಲಕ್ಷ್ಮೀಂ ಅನುಸಂಧಾಯ. ಪರಶುರಾಮ ದೇವರ ಹೆಂಡತಿ ಹರಿಣಿ, ಮಹಾಲಕ್ಷ್ಮಿ ಹರಿಣಿ ಅಂತ ಹೇಳಿ ಪರಶುರಾಮದ ಹೆಂಡತಿಯಾಗಿದ್ದಾಳೆ. ಆದ್ದರಿಂದಾಗಿ ಅವಳನ್ನು ಅಲ್ಲಿ ಅನುಸಂಧಾನ ಮಾಡಬೇಕು. ಅವಳು ಏನಿದ್ದಾಳೆ, ಅವಳೇನು ಮಾಡ್ತಾಳೆ ಅಂತ ತಿಳ್ಕೊಂಡಂತಂದರೆ ಸ್ವಭರತ್ವ ಸಂಸ್ಥಿತಾಂ ಅಂಕೆ ದೇವಾನಾಂ ಹವ್ಯವಾಹಿನೀಂ. ಅಗ್ನಿ ಎಲ್ಲರಿಗೂ ಮುಟ್ಟಿಸ್ತಾನೆ ಅಂತ ನಾವು ತಿಳಿದುಕೊಂಡಿದ್ದೇವೆ, ತಪ್ಪು. ಲಕ್ಷ್ಮೀದೇವಿ ಮುಟ್ಟಿಸ್ತಾಳೆ. ಗಂಡನ ತೊಡೆಯ ಮೇಲೆ ಕುಳಿತುಕೊಂಡು
ಪರಮಾತ್ಮನ ಬಲ ತೊಡೆಯ ಮೇಲೆ ಕುಳಿತುಕೊಂಡು ದೇವತೆಗಳಿಗೆಲ್ಲ ಹವ್ಯವನ್ನು ಮುಟ್ಟಿಸುವಂತೆ ಮಾಡ್ತಕ್ಕಂಥವಳು ಮಹಾಲಕ್ಷ್ಮೀ ದೇವಿ. ರಕ್ತವರ್ಣಾಂ ರಕ್ತವಸ್ತ್ರಾಂ, ಅವಳ ಬಣ್ಣ ಕೆಂಪು, ಅವಳು ಉಟ್ಟುಕೊಂಡದ್ದು ಕೆಂಪು ಬಟ್ಟೆ. ಯಾಕೆ ಅಂತಂದರೆ ಕೆಂಪು ಇದು ರಜೋಗುಣದ ಸ್ವಭಾವ. ರಜೋಗುಣ ಇದ್ದಾಗಲೇ ಗರ್ಭಧಾರಣೆ ಇತ್ಯಾದಿ ಆಗಲಿಕ್ಕೆ ಸಾಧ್ಯತೆ ಇದೆ. ಅದನ್ನು ತೋರಿಸುವುದಕ್ಕೋಸ್ಕರ. ಆನಂತರ ಅವಳ ಕಾಲಿನ ಹತ್ತಿರ ವಾಯುದೇವರು, ವಾಯುದೇವರ ತೊಡೆಯ ಮೇಲೆ ಭಾರತೀ ದೇವಿ. ಭಾರತೀಯನ್ನು ಧ್ಯಾನ ಮಾಡಬೇಕು. ಭಾರತೀಯ ಧ್ಯಾನದ ನಂತರ ಮತ್ತೊಮ್ಮೆ ಮಹಾಲಕ್ಷ್ಮೀ ದೇವಿಯನ್ನು ಧ್ಯಾನ ಮಾಡಬೇಕು. ಕೌಶೇಯ ರಕ್ತವಸನಾಂ ಅರವಿಂದ ನೇತ್ರಾಂ, ಅಲ್ಲಿ ಹರಿಣಿ, ಇಲ್ಲಿ ಲಕ್ಷ್ಮಿ, ಎರಡೂ ಒಂದೇ ರೂಪ. ಆನಂತರ ಯಾರು ಅಗ್ನಿಹೋತ್ರ ಇಟ್ಕೊಂಡಿದ್ದಾರೆ ಅವ್ರ ಮನೆಯಿಂದ ಅಗ್ನಿಯನ್ನು ತರಬೇಕು. ಯಾರು ಶ್ರೋತ್ರಿಯರು ಅಂತಿದ್ದಾರೆ, ದಿನಾಲು ಹೋಮ ಹವನ ಮಾಡ್ತಾರೆ, ಅವ್ರ ಮನೆಗೆ ಹೋಗಿ ಬೆಂಕಿಯನ್ನು ತೆಗೆದುಕೊಂಡು ಬರಬೇಕು. ಇಲ್ಲ ತಾವೇ ವಿಶೇಷವಾಗಿ ಪವಿತ್ರವಾಗಿ ದಿನಾಲು ವೈಷ್ಣುದೇವ ಮಾಡ್ತಾ ಇದ್ದರೆ ಸ್ವಗೃಹಾದ್ವಾ, ಅಲ್ಲಿರ್ತಕ್ಕಂಥ ಅಗ್ನಿಯನ್ನು ತೆಗೆದುಕೊಂಡು ಬರಬೇಕು. ಈಗ ನಮ್ಮಲ್ಲಿ ನಮ್ಮ ಪುರೋಹಿತರು ಭಾಳ ಶಾರ್ಟ್ಕಟ್ ಆಗಿದ್ದಾರೆ. ಅಲ್ಲಿಂದ ಅಗ್ನಿ ತೆಗೆದುಕೊಂಡು ಬರೋದಿಲ್ಲ, ಮುತ್ತೈದರನ್ನು ಕರೆಯೋದಿಲ್ಲ. ಅಲ್ಲಿ ಒಂದು ಕರ್ಪೂರ ಹಾಕಿ ಕರ್ಪೂರದಿಂದ ಅಗ್ನಿಯನ್ನು ಹೊತ್ತಿಸುವುದು ಅಂತ ತಿಳ್ಕೊಂಡಂತಂದರೆ ಅಲ್ಲಿ ಅಗ್ನಿ ಬರೋದಿಲ್ಲ, ಅಸುರ ಬರ್ತಾರೆ. ಯಾಕೆಂದರೆ ಕರ್ಪೂರ ಇದು ಕೆಮಿಕಲ್. ಕೆಮಿಕಲ್ದಲ್ಲಿ ಅಗ್ನಿ ಬರೋದಿಲ್ಲ. ನಿಜವಾಗಿಯೂ ಅಗ್ನಿ ಹೇಗೆ ಮಥನ ಮಾಡಿ ಹುಟ್ಟಿಸಬೇಕು. ಇಲ್ಲ ಆಗೋದಿಲ್ಲ ಅಂತ ತಿಳ್ಕೊಂಡಂತಂದರೆ ಕೊನೆಗೆ ವೈಶ್ವದೇವಕ್ಕೆ ಅಥವಾ ಅಡಿಗೆಗೋಸ್ಕರ ಏನು ಒಲೆ ಹೊತ್ತಿಸಿರ್ತಾರೆ, ಅಲ್ಲಿಂದ ಅಗ್ನಿಯನ್ನು ತೆಗೆದುಕೊಂಡು ಬರಬೇಕು. ಇಲ್ಲ ನಿಜವಾಗಿಯೂ ಬಹಳ ಸೂಕ್ಷ್ಮ ಇದೆ. ಇದೊಂದೇ ಆರಂಭದ ವಿಷಯವನ್ನೇ ನಾನು 3 ದಿವಸ ಹೇಳುವಷ್ಟು ವಿಷಯ ಇದೆ. ಆದರೆ ಒಂದು ಸಂಕಲ್ಪನೆ ಬರಲಿ ಅಂತ ತಿಳ್ಕೊಂಡಂತೇಳಿ ಮಾಡಿ ಅಲ್ಲಿ ಅಗ್ನಿಯನ್ನು ಸ್ತೋತ್ರ ಮಾಡಬೇಕು. ಅಗ್ನಿಯಂತರ್ಗತ ಪರಶುರಾಮದೇವರನ್ನು. ಸಪ್ತಹಸ್ತಶ್ಚತುಶೃಂಗ ಸಪ್ತದ್ಯುಭೋ ದ್ವಿಶೀರ್ಷಕಃ, ಅವನಿಗೆ 7 ಕೈಗಳು. ಸಪ್ತಹಸ್ತ, 4 ಕೋಡುಗಳು ತಲೆ ಮೇಲೆ. ಸಪ್ತಜುವ 7 ನಾಲಿಗೆಗಳು, 3 ಕೈ ಕಾಲುಗಳು. ಸಂತೋಷದಿಂದ ನಗ್ತಾ ಇರ್ತಾನೆ. ಆರಾಮಾಗಿ ಸುಖಾಸನದಲ್ಲಿ ಕೂತ್ಕೊಂಡಿದ್ದಾನೆ. ಅವನ ಬದಿಯಲ್ಲಿ ಸ್ವಹಾದೇವಿ ಇದ್ದಾಳೆ, ಎಡಬದಿಯಲ್ಲಿ ಸ್ವಧಾದೇವಿ ಇದ್ದಾಳೆ. ಅವರು ಛತ್ರಚಾಮರವನ್ನು ಬೆಳೆಸ್ತಾ ಇದ್ದಾರೆ. ಆನಂತರ ಎಡಗೈಯಲ್ಲಿ ಅವನು ಘೃತಪಾತ್ರವನ್ನು ಇಟ್ಟುಕೊಂಡಿದ್ದಾನೆ. ಅಗ್ನಿ ಯಾವಾಗಲೂ ಕುರಿಯ ಮೇಲೆ ಕೂತ್ಕೊಂಡು ಬರ್ತಾನೆ. ಜಟೆಯನ್ನು ಕಟ್ಟಿಕೊಂಡಿದ್ದಾನೆ. ಕೆಂಪು ವರ್ಣದವನಾಗಿದ್ದಾನೆ. ಒಳ್ಳೆಯ ತೇಜಸ್ವಿಯಾಗಿದ್ದಾನೆ. ಮೊದಲು ಸ್ವಲ್ಪ ಹೊಗೆ ಬರ್ಬೋದು ಅಷ್ಟೇ, ಆನಂತರ ಉರಿತಾ ಇರಬೇಕು ಅಗ್ನಿ. 7 ನಾಲಿಗೆಗಳು, ಸಪ್ತಾರ್ಥ, ಅದಕ್ಕೆ 7 ಅದರ ಉರಿಗಳು. ಇಂತಹ ಅಗ್ನಿಯನ್ನು, ತನ್ನ ಕಡೆಗೆ ಮುಖ ಮಾಡಿಕೊಂಡು ಕೂತ್ಕೊಂಡಿರ್ತಕ್ಕಂಥ ಅಗ್ನಿಯನ್ನು ನಾವು ಧ್ಯಾನ ಮಾಡಬೇಕು. ಅಂದರೆ ಎಲ್ಲೋ ಮಂತ್ರ ಹೇಳ್ತಾ ಎಲ್ಲೋ ಅಂತಲ್ಲ, ಅಗ್ನಿ ಎದುರಿಗೆ ಅಗ್ನಿ ಇದ್ದಾನೆ ಅಂತ ತಿಳ್ಕೊಂಡಂತ. ಆಹುತಿ ಹಾಕಬೇಕಾಗಿದ್ದರೆ ಹೋಮಕುಂಡದಲ್ಲಿ ಅಗ್ನಿ ಉರಿತಾ ಇರಬೇಕು.
7 ನಾಲಿಗೆಗಳು ಸ್ಪಷ್ಟವಾಗಿ ಕಾಣಿಸ್ಬೇಕು. ಅಷ್ಟೇ ಚೂರು ಚೂರು ಉರಿತಾ ಇದ್ದರೆ ಆಹುತಿ ಹಾಕಲಿಕ್ಕೆ ಅಧಿಕಾರ ಇಲ್ಲ. ನಾವೆಲ್ಲ ಕೆಲವರು ಮಾಡ್ತಾರೆ, ನಮಗೆ ಸೆಕೆ ಆಗ್ತದೆ, ನಮಗೆ ಬಿಸಿ ಆಗ್ತದೆ, ಆದ್ದರಿಂದ ಉರಿಯೋದು ಬೇಡ, ಇಲ್ಲೇ ಸುಮ್ಮನೆ ಅಷ್ಟೇ ಒಂಚೂರು ಅಲ್ಲಿ ಕೆಂಡ ಇರಲಿ, ಅಷ್ಟೇ ತುಪ್ಪ ಹಾಕ್ತೀವಿ ಅಂತನ್ನೋರಿದ್ದಾರೆ. ದೊಡ್ಡ ತಪ್ಪು. ಆದ್ದರಿಂದಾಗಿ ಅಲ್ಲಿ ಈ ರೀತಿಯಾಗಿ ಅಗ್ನಿಯನ್ನು ಆವಾಹನ ಮಾಡಿ, ಅಲ್ಲಿ ಅಗ್ನಿಗೆ ನಾವು ಜನ್ಮ ಕೊಟ್ಟಂತೆ ಆಯಿತು. ಓಂ ಭೂಸ್ವಹ ಅನಿರುದ್ಧಾಯದನ್ನೋಮ, ಓಂ ಭುವಸ್ವಹ ಪ್ರದ್ಯುಮ್ನಾಯದನ್ನೋಮ, ಪ್ರದ್ಯುಮ್ನಾಯ ಸ್ವ ಪ್ರದ್ಯುಮ್ನಾಯದನ್ನೋಮ, ಓಂ ಸ್ವಸ್ವಹ ಸಂಕರ್ಷಣಾಯ ಸ್ವ ಸಂಕರ್ಷಣಾಯದನ್ನೋಮ, ಓಂ ಭೂರ್ಭುವಸ್ವಸ್ವಹ ಪ್ರಜಾಪತೆ ವಾಸುದೇವಾಯ ಸ್ವ ವಾಸುದೇವಾಯದನ್ನೋಮ ಅಂತ ಹೇಳಿ ಒಂದು ಸಲ ಆದರೆ, ಹೀಗೆ ಈ 4 16 ಸಲ ಮಾಡಬೇಕು. 4 16 ಸಲ ಅಂದಾಕ್ಷಣಕ್ಕೇನೆ 4 4 ಸಲ ಮಾಡಿ ಬಿಟ್ಬಿಡ್ತಾರೆ. ತಪ್ಪುಗಳು ಎಷ್ಟು ಮಾಡ್ತಾರೆ ಪುರೋಹಿತರು ಅಂತ ತಿಳ್ಕೊಂಡಂತಂದರೆ, ನೀವು ಯಜಮಾನರು ಗೊತ್ತಿರಬೇಕು, ಎದುರು ಕೂತ್ಕೊಳ್ಬೇಕು ನೀವು. ಓಂ ಭೂಸ್ವಹ ಅಗ್ನೇಶ ಅನಿರುದ್ಧಾಯದನ್ನೋಮ, ಓಂ ಭುವಸ್ವಹ ವಾಯುವೇಶ್ರೀ ಅನಿರುದ್ಧಾಯದನ್ನೋಮ, ಓಂ ಸ್ವಸ್ವಹ ಸೂರ್ಯಾಯ ಸ್ವಹ ಸಂಕರ್ಷಣಾಯದನ್ನೋಮ, ಓಂ ಭೂರ್ಭುವಸ್ವಸ್ವಹ ಪ್ರಜಾಪತಿ ಶ್ರೀ ವಾಸುದೇವಾಯದನ್ನೋಮ ಅಂಥೇಳಿ ಆನಂತರ ಗರ್ಭಾಧಾನ ಸಂಸ್ಕಾರಂ ಸಮರ್ಪಯಾಮಿ. ಆನಂತರ ಮತ್ತು 4 ಸಲ ಹೇಳಿ ಪುಂಸವನ ಸಂಸ್ಕಾರಂ ಸಮರ್ಪಯಾಮಿ. 3ನೇ ಸಲ ಮತ್ತು 4 ಸಲ ಹೇಳಿ ಅನವಲೋಭನ ಸಂಸ್ಕಾರಂ ಸಮರ್ಪಯಾಮಿ. ಸೀಮಂತೋನ್ನಯನ ಸಂಸ್ಕಾರಂ ಸಮರ್ಪಯಾಮಿ. ನಾವು ಷೋಡಶ ಸಂಸ್ಕಾರವನ್ನು ಮಾಡಿ ಅಗ್ನಿಂತಕತನಾಗಿರ್ತಕ್ಕಂಥ ಮುಖ್ಯಪ್ರಾಣದೇವರನ್ನು, ಮಹಾಲಕ್ಷ್ಮಿಯನ್ನು, ಪರಶುರಾಮ ದೇವರನ್ನು ಧ್ಯಾನ ಮಾಡಿ, ಆನಂತರ ಅಗ್ನಿ ಉರಿತಾ ಇರುವಾಗ ಅವನು ಆ ಕಡೆ ಮುಖ ಮಾಡ್ಕೊಂಡು ಕೂತ್ಕೊಂಡಿರ್ತಾನೆ. ನಾವು ಹೀಗೆ ಅಗ್ನಿಯನ್ನು ಹೊತ್ತಿಸ್ತಾ ಇದ್ದರೆ ಅವನು ಆ ಕಡೆ ಮುಖ ಇರ್ತದೆ. ಅದಕ್ಕೋಸ್ಕರ ಅವನನ್ನು ನಮ್ಮ ಕಡೆಗೆ ಮುಖ ಮಾಡುವುದಕ್ಕೋಸ್ಕರ ಏಷ ಹಿ ದೇವ ಪ್ರದಶೋನ ಸರ್ವ ಪೂರ್ವೋ ಹಿ ಜಾತಸ್ಸೌ ಗರ್ಭೆ ಅಂತಹ ಸವಿಜಾಯಮಾನ ಸಜನಿಷ್ಯಮಾಣ ಪ್ರತ್ಯಂಗ್ ಮುಖಾಸ್ತಿಷ್ಠತೆ ವಿಶ್ವತೋ ಮುಖ ಅಂತ ಮಂತ್ರ ಹೇಳಿ, ಕೈಯಲ್ಲಿ ಮಂತ್ರಾಕ್ಷತೆ ನೀರನ್ನು ತೆಗೆದುಕೊಂಡು ಅಗ್ನಿ ಆ ಬದಿಯಲ್ಲಿ ಹಾಕಿದರೆ ಅಗ್ನಿ ಓಹೋ ಇವ್ರು ನನ್ನ ಕರೀತಾ ಇದ್ದಾರೆ ಅಂತ ತಿರುಗಿ ಕೂತ್ಕೊಳ್ತಾನೆ. ಈ ಮಂತ್ರ ಅನ್ನದೇ ಮುಂದೆ ಹೋಮ್ ಚಾಲು ಮಾಡಿದರೆ ಅಗ್ನಿ ಬೆನ್ನ ಮೇಲೆ ನೀವು ಆಹುತಿ ಕೊಟ್ಟಂಗೆ, ಅವನ ಮುಖದಲ್ಲಿ ಬಾಯಲ್ಲೆಲ್ಲ ಬೆನ್ನ ಮೇಲೆ. ಅರ್ಥ ಮಾಹಿತ್ ನಸ್ಲ್ಯಾನೆ ಅರ್ಥ ತಿಳಿದುಕೊಳ್ಳದೇ ಇದ್ದರೆ ಈ ತಪ್ಪುಗಳು ಆಗ್ತವೆ. ಆ ನಂತರ ಇವತ್ತಿನ ದಿವಸ ಯಾರು ದೇವತೆಗಳಿಗೆ ಆಹುತಿಯನ್ನು ಕೊಡಬೇಕು ಅಂತ ತಿಳ್ಕೊಂಡಂತಂದರೆ 20 ದೇವತೆಗಳಿಗೆ ಆಹುತಿಯನ್ನು ಕೊಡಬೇಕು. 20 ದೇವತೆಗಳು ಯಾಕೆ? ಋಗ್ವೇದದಲ್ಲಿ ಎಷ್ಟು ಮಂಡಲಗಳಿವೆ? 10 ಮಂಡಲಗಳು. ಮೊದಲನೇ ಮಂಡಲದ ಒಂದು ಮಂತ್ರ, ಆ ಮಂಡಲದ ಒಂದು ಕೊನೆಯ ಮಂತ್ರ. 2ನೇ ಮಂಡಲದ ಮೊದಲನೇ ಮಂತ್ರ, 2ನೇ ಮಂಡಲದ ಕೊನೆಯ ಮಂತ್ರ. ಆದ್ಯಂತ ಈ ರೀತಿಯಾಗಿ 10 ಮಂಡಲಕ್ಕೆ 20 ಮಂತ್ರ ಆಯಿತು. 20 ಮಂತ್ರಕ್ಕೆ ಸಾವಿತ್ರಿ, ಬ್ರಹ್ಮಾಣಂ, ಶ್ರದ್ಧಾಂ, ಮೇಧಾಂ, ಪ್ರಜ್ಞಾಂ, ಧಾರಣಾಂ, ಸರಸ್ವತಿಂ, ಅನುಮತಿಂ, ಛಂದಾಂಶ ಋಷಿನೇತಾ ಪ್ರಧಾನ ದೇವತಾ. ಆನಂತರ ಪುನರತ್ರ ಪ್ರಧಾನಂ ಅಪ್ತೃಣ ಸೂರ್ಯಾನ್, ಅಗ್ನಿಂ ಶಕುಂತಂ, ಅಗ್ನಿಂ ಮಿತ್ರಾವರುಣೋ. ಋಷಿಗಳು
ಆ ಮಂತ್ರ ಪ್ರತಿಪಾದ್ಯ ದೇವತೆಗಳು. ಇವರಿಗೆ ನಾನು ಆಹುತಿಯನ್ನು ಕೊಡ್ತೇನೆ ಅಂತ ಹೇಳಿ ಈ 20 ಮಂತ್ರದ ಋಷಿಗಳಿಗೂ 20 ಮಂತ್ರದ ದೇವತೆಗಳಿಗೂ ತುಪ್ಪ ಮತ್ತು ಅನ್ನದ ಆಹುತಿಯನ್ನು ಕೊಡಬೇಕು. ಉತ್ಸರ್ಜನಾಮದೆ ಉತ್ಸರ್ಜನದಲ್ಲಿ ಚರು ಆಜ್ಯ, ಈ ರೀತಿಯಾಗಿ ಸಂಪೂರ್ಣ ಹೋಮ ಮುಗಿದ ಮೇಲೆ ಹೋಮದ ಆರಂಭದಲ್ಲಿ ಯಾರು 5 ಅವರಿಗೆ ಎದ್ದು ನಿಂತು ತರಬೇಕು. ಯೂಶುವಲ್ ನಾವು 3 ಪ್ರವರ ಇದ್ದವರಿಗೆ ಆಹುತಿ ಕೊಡ್ತೇವೆ. 5 ಪ್ರವರ ಇದ್ದವರು ಯಾರು? ವಿಶ್ವಾಮಿತ್ರ ಮತ್ತು ಜಮದಗ್ನಿ. ಈ 2 ಗೋತ್ರದವರಿಗೆ, ಅವರು 5 ಪ್ರವರ ಇರ್ತಕ್ಕಂಥ ಗೋತ್ರದವರು, ಮತ್ತು ಶ್ರೀವತ್ಸ ಗೋತ್ರ 5 ಪ್ರವರ ಇದೆ. ಅವರಿಗೋಸ್ಕರ ನಾವು ಪ್ರತ್ಯೇಕ ಆಹುತಿ ಹಾಕ್ತೇವೆ. ಅದಕ್ಕೆ ಎದ್ದು ನಿಂತ್ಕೊಂಡು ಪ್ರಾರ್ಥನೆ ಮಾಡು ಅಂತ ಹೇಳಬೇಕು. ಆಮೇಲೆ ಒಟ್ಟು 20 ಆಹುತಿಗಳು ಹಾಕ್ತಾರೆ. 20 ಆಹುತಿಗಳಾಗಿ ಆ ನಂತರ ಕೊನೆಗೆ ಪ್ರಾಯಶ್ಚಿತ್ತ ಹೋಮವನ್ನು ಕೂಡ ಮಾಡಿ ಶಿಷ್ಟಕೃತ ಹೋಮವನ್ನು ಮಾಡಬೇಕು. ಆ ನಂತರ ಶಿಷ್ಟಕೃತ ಹೋಮವನ್ನು ಮಾಡಬೇಕು. ಆ ನಂತರ ಯುದ್ಮಕ್ಕೆ ಕಟ್ಟಿದ ಹಗ್ಗದ ಆಹುತಿಯನ್ನು ಕೊಡಬೇಕು. ಇಷ್ಟು ಕೊಟ್ಟ ನಂತರ ಇನ್ನು ವಿಸ್ತಾರವಾಗಿ ಪಾವಿತ್ರ, ನಿಜವಾಗಿಯೂ ಋಷಿಗಳು ಎಲ್ಲ ದಿನಾಲೂ ಮಾಡ್ತಾರೆ. ಈಗ ನಾವು ಇವತ್ತು ಒಂದು ದಿವಸ ಆದರೂ ಮಾಡಬೇಕು. ಅದೇನು ಅಂದರೆ 10 ತರಹದ ಸ್ನಾನ, ದಶವಿಧ ಸ್ನಾನ ಅಂತ ತಿಳ್ಕೊಂಡು ಅಂತೇಳಿ ಕರೀತಾರೆ. ಮೊದಲು ಪ್ರಾಣಾಯಾಮ ಮಾಡಬೇಕು. ಆನಂತರ ಆಸನ ಪ್ರಾರ್ಥನೆ ಮಾಡಬೇಕು. ಆನಂತರ ಪೃಥ್ವಿಗೆ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಪೃಥ್ವಿಯಿಂದಲೇ ಮಣ್ಣನ್ನು ತೆಗೆದುಕೊಂಡು ನಾವು ನಮ್ಮ ಶರೀರಕ್ಕೆ ಹಚ್ಚಿಕೊಳ್ಳುವವರಿದ್ದೇವೆ ಅಂತ ತಿಳ್ಕೊಂಡು ಅಂಥೇಳಿ ಆ ಕಾಲದಲ್ಲಿ ನಾವು ಅಪಸರ್ಪಂತಿಯೇ ಭೂತಾಹ ಅಂತಿಕೊಂಡು ಅಂತೇಳಿ ಭೂತೋಚ್ಚಾಟನೆ ಮಾಡಬೇಕು. ಇದಾದ ನಂತರ ಬ್ರಹ್ಮಯಜ್ಞವನ್ನು ಮಾಡಬೇಕು. ಬ್ರಹ್ಮಯಜ್ಞ ಅಂತಿಕೊಂಡಂತಂದರೆ ಏನು? ದಿನಾಲು ಬ್ರಹ್ಮಯಜ್ಞ ಮಾಡುವ ವ್ಯಕ್ತಿ ಅವನು ದಿನಾಲು ವೇದಾಧ್ಯಯನ ಮಾಡಿದ್ದಾನೆ ಅಂತ ಅರ್ಥ. ಯಾಕೆ? ಬ್ರಹ್ಮಯಜ್ಞದಲ್ಲಿ ಏನಿದೆ? ಋಗ್ವೇದದ ಮಂತ್ರ ಇದೆ, ಯಜುರ್ವೇದದ ಒಂದು ಮಂತ್ರ ಇದೆ, ಸಾಮವೇದ ಮಂತ್ರ ಇದೆ, ಅಥರ್ವವೇದದ ಮಂತ್ರ ಇದೆ. ಆನಂತರ ಷಡಂಗಗಳ ಮಂತ್ರಗಳಿವೆ, ಛಂದಸ್ಸು, ವ್ಯಾಕರಣ, ಜ್ಯೋತಿಷ್ಯ, ಆನಂತರ ನಿಘಂಟು, ನಿರುಕ್ತ ಇತ್ಯಾದಿಗಳು ಒಂದೊಂದು ವಾಕ್ಯಗಳು ದಿನಾಲು ಪಠನ ಮಾಡಬೇಕು. ಆನಂತರ ವೇದಾಭಿಮಾನಿ ದೇವತೆಗಳಲ್ಲಿ ಪ್ರಾರ್ಥನೆ ಮಾಡಬೇಕು. ಇಷ್ಟು ಮಾಡಿ ಗುರುಗಳಿಗೆ ಇಷ್ಟು ನಾವು ಪೂರ್ತಿ ವರ್ಷ ಮಾಡಿದ್ದು ನಿಮಗೆ ಸಮರ್ಪಣೆ ಮಾಡ್ತೇವೆ ಅಂತ ಹೇಳಿ ವೃಷ್ಟಿರಸಿ ವೃಶ್ಚಮೇ ಪಾಪ್ಮಾನಂ ಅಮೃತಾತ್ ಸತ್ಯಮುಪಾಗಾಂ ಈ ಎಲ್ಲ ಮಂತ್ರಗಳು ಮಳೆಯನ್ನು ಕೊಡ್ತಕ್ಕಂಥವುಗಳು, ಸಮೃದ್ಧಿಯನ್ನು ಕೊಡ್ತಕ್ಕಂಥವುಗಳು.
ಇಂಥ ಮಳೆಯನ್ನು ಕೊಡುವ ದೇವತೆ, ನಿನ್ನ ಅನುಗ್ರಹದಿಂದ ನನ್ನ ಪಾಪಗಳನ್ನು ದೂರ ಮಾಡು ಅಂತ ಪ್ರಾರ್ಥನೆ ಮಾಡಿ, ಸರ್ವೇ ಉತ್ಸೃಷ್ಟ ವೈವೇದಾಹ ಅಂತ ಹೇಳಿ 2 ದರ್ಭ ಇಟ್ಟುಕೊಂಡು, ಏನು ಕೈ ಮೇಲೆ ದರ್ಭ ಇಟ್ಟುಕೊಂಡು ಮಂತ್ರ ಹೇಳಿರ್ತೀರಿ, ಈ ಮಂತ್ರವನ್ನು ಹೇಳಿ ಇಷ್ಟು ಕಲಿತದ್ದು ನಿಮಗೆ ಒಪ್ಪಿಸಿದ್ದೇವೆ ಅಂತ ಹೇಳಿದ್ರೆ ಗುರುಗಳ ಎದುರು ತಟ್ಟೆಯಲ್ಲಿ ಇಟ್ಬಿಡೋದು, ಇಟ್ಟು ನಮಸ್ಕಾರ ಮಾಡಬೇಕು. ನಿಜವಾಗಿಯೂ ಉಪಕರ್ಮದ ದಿವಸ ನಿಮಗೆ ಇನ್ನೊಮ್ಮೆ ಈ ಬ್ರಹ್ಮಯಜ್ಞವನ್ನು ಮಾಡಿಸಿ ಮತ್ತೆ ಪುನಃ ಅಲ್ಲಿ ಉಪಕೃತ ವೈ ವೇದಾಹ ಅಂತೇಳಿ ವೇದಗಳನ್ನು ನಾವೆಲ್ಲ ಸ್ವೀಕಾರ ಮಾಡಿದ್ದೇವೆ ಅಂತ ಹೇಳಿದ ಮೇಲೆ ಆ 2 ದರ್ಭೆ ಮುಂದಿನ ಉತ್ಸರ್ಜನ ಉಪಕರಣ ಬರುವವರೆಗೂ ಸುರಕ್ಷತೆ ಇಟ್ಕೊಳ್ಬೇಕು. ಯಾಕೆ ಆ ದರ್ಭವೇ ನೀವು ವೇದ ಮಂತ್ರದವನ್ನು ಗ್ರಹಣ ಮಾಡ್ತಕ್ಕಂಥ ಪರಮಾತ್ಮನ ಒಂದು ಸ್ವರೂಪ. ಅದು ಅವತ್ತೇ ನಾವು ಎಸೆದು ಹೋಗ್ತೇವೆ ಆ ಮಾತು ಬೇರೆ, ಮುಂದಿನ ವರ್ಷದವರೆಗೂ ಇಟ್ಕೊಳ್ಬೇಕು. ಈ ರೀತಿಯಾಗಿ ಹೇಳಿ ಆದ ನಂತರ ಹೋಮವನ್ನು ಪ್ರಾಯಶ್ಚಿತ್ತ ಹೋಮ ಇತ್ಯಾದಿಗಳ ಮುಖಾಂತರ ಮುಗಿಸ್ಬೇಕು. ಆ ನಂತರ ಅಗ್ನಿಯ ಪ್ರಾರ್ಥನಾ ಮಾಡಬೇಕು. ಆ ನಂತರ ಅಗ್ನಿಯ ಪ್ರಸಾದದ ಅಂಗಾರ ಹಚ್ಕೊಳ್ಬೇಕು. ಇಲ್ಲಿಗೆ ಉತ್ಸರ್ಜನ ಮುಗಿಯಿತು. ಇಷ್ಟು ಕೆಲಸ ಆಗಬೇಕಾಗಿದ್ದರೆ 1/4 ಗಂಟೆ ಆಗ್ತದೆ ಮಿನಿಮಮ್. ಎಷ್ಟು ಫಾಸ್ಟ್ ಮಾಡಿದ್ರು 1/4 ಗಂಟೆ ಆಗ್ತದೆ. ಆನಂತರ ಏನು ಉಪಕರ್ಮ ಹೊಸದಾಗಿ ವಿದ್ಯೆಯನ್ನು ಸಂಗ್ರಹ ಮಾಡಬೇಕು. ಹೊಸದಾಗಿ ವಿಗ್ರಹನ ಮಾಡಬೇಕು ಅಂತ ತಿಳ್ಕೊಂಡಂತಂದರೆ ಸಾಮೂಹಿಕ ಸ್ನಾನ, ಇದಕ್ಕೆ ಗಣ ಸ್ನಾನ ಅಂತ ತಿಳ್ಕೊಂಡಂತ ಕರೀತಾರೆ. ನದಿ ಸರೋವರ ಇದರ ಹತ್ರ ಹೋಗಿ ಆ ನಂತರ ಅಲ್ಲಿ 10 ವಿಧ ಸ್ನಾನವನ್ನು ಮಾಡಬೇಕು. ಒಂದು ಭಸ್ಮ ಸ್ನಾನ, ಒಂದು ಗೋಮಯ ಸ್ನಾನ, 3ನೇದ್ದು ಮೃತ ಸ್ನಾನ, 4ನೇದ್ದು ತಂಡೂಲ ಸ್ನಾನ, ಆನಂತರ ತಿಲಸ್ನಾನ, ಕುಶಸ್ನಾನ, ದುರ್ವಾಸ್ನಾನ. ಈ ರೀತಿಯಾಗಿ ಒಟ್ಟು 10 ವಿಧ ಸ್ನಾನವನ್ನು ಮಾಡಬೇಕು. ಅದನ್ನು ಮುಖ್ಯವಾಗಿ ಮೃತ್ತಿಕಾ ಮತ್ತು ಗೋಮಯ ಸ್ನಾನವನ್ನು ತಪ್ಪದೆ ಮಿನಿಮಮ್ ಮಾಡಲೇಬೇಕು. ಈಗ ನದಿ ತೀರ ಇರೋದಿಲ್ಲ, ಒಂದು ಹಾಲ್ ಗೀಲ್ನಲ್ಲಿ ಇರ್ತದೆ ಅಂತೇಳಿ 2 ಸ್ನಾನ ಮಾಡುತ್ತಾರೆ. ಒಂದು ಮೃತ್ತಿಕಾ ಸ್ನಾನ, ಒಂದು ಗೋಮಯ ಸ್ನಾನ. ಆ ರೀತಿಯಾಗಿ ಸ್ನಾನವನ್ನು ಅತ್ಯಂತ ಎಲ್ಲ ಮಂತ್ರಗಳನ್ನು ಹೇಳಿ ಭೂಮಿಯನ್ನು ಪ್ರಾರ್ಥನೆ ಮಾಡಬೇಕು, ಅಗೆಯಬೇಕು, ಮಣ್ಣು ತೆಗೆದುಕೊಳ್ಳಬೇಕು. ಆನಂತರ ಅದನ್ನು ಶರೀರದಲ್ಲಿ ಎಲ್ಲ ಕಡೆ ಹಚ್ಚಿಕೊಳ್ಬೇಕು, ಗೋಮಯವನ್ನು ಹಚ್ಚಿಕೊಳ್ಳಬೇಕು. ಇದಾದ ನಂತರ ಸ್ನಾನ ಮಾಡಬೇಕು. ಆನಂತರ ತೀರ್ಥ ಸ್ನಾನಾಂಗ ಕೆಲವು ಶ್ಲೋಕ ಇರ್ತದೆ, ಆ ಶ್ಲೋಕಗಳನ್ನು ಹೇಳಬೇಕು. ಆನಂತರ ಮಹಾರಾಣ್ ಹೇಳಿದಂತೆ ಅನಂತರ ಪುರುಟ ಸೂಕ್ತದಿಂದ ಹಚ್ಕೊಂಡು ಆಮೇಲೆ ತಿಲ ದರ್ಭೆಯನ್ನು ಇಟ್ಟುಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡುವಾಗ ಭೂಮಿಯ ಪ್ರಾರ್ಥನೆ ಆಗಬೇಕು, ತೀರ್ಥ ಪ್ರಾರ್ಥನೆ ಆಗಬೇಕು. ಇದೆಲ್ಲ ವಿಧಾನಗಳಿವೆ. ಅಂದರೆ ಇಷ್ಟು ಶುದ್ಧಿ ಆದ ಮೇಲೆ ಗುರುಗಳ ಕಡೆಯಿಂದ ವಿದ್ಯೆಯನ್ನು ಅದನ್ನು ಸ್ವೀಕಾರ ಮಾಡಲಿಕ್ಕೆ ನಿಮಗೆ ಅಧಿಕಾರ ಬರ್ತದೆ. ಗಂಗಾ ಸ್ನಾನ, ಸಮುದ್ರ ಸ್ನಾನ ಇತ್ಯಾದಿಗಳನ್ನು ಕೂಡ ಮಾಡಬೇಕು. ಆನಂತರ ಕೆಲವು ಶುದ್ಧಿಕರವಾದ ಮಂತ್ರಗಳು ಇದೆ, ಅವನ್ನೆಲ್ಲ ಹೇಳಿಕೊಂಡು ಸ್ನಾನ ಮಾಡಬೇಕು. ಸ್ನಾನ ಮಾಡಿದ ನಂತರ ತಾನು ದೇವ ಋಷಿ ಪಿತೃತರ್ಪಣವನ್ನು ಕೊಡಬೇಕು. ಈ ರೀತಿಯಾಗಿ ಒಟ್ಟು ಸ್ನಾನ ವಿಧಿಯೇ ಒಂದು 10-15 ನಿಮಿಷ ನಡೆಯುವಂಥದ್ದಿದೆ.
ಆಮೇಲೆ ಋಷಿಗಳನ್ನೇನು ಮೊದಲೇ ತಯಾರು ಮಾಡಿ ಇಟ್ಟಿರ್ತಾರೆ. ಈಗ ಋಷಿಗಳನ್ನು ಸ್ನಾನ ಮಾಡಿ ಋಷಿಗಳ ಪೂಜೆಯನ್ನು ಮಾಡಬೇಕು ಆವಾಹನಾದಿ ಮಂತ್ರಗಳಿಂದ. ಋಷಿಗಳು ಸಪ್ತರ್ಷಿಗಳನ್ನು ಪೂಜೆ ಮಾಡಬೇಕು. ಅವರನ್ನು ಪೂಜೆ ಮಾಡಿದ ನಂತರ ಕಶ್ಯಪಂ ತರ್ಪಯಾಮಿ, ಭರದ್ವಾಜಂ ತರ್ಪಯಾಮಿ, ಸಪ್ತರ್ಷಿಗಳಿಗೆ ತರ್ಪಣ ಕೊಡಬೇಕು. ಆನಂತರ ಸಾವಿತ್ರಿ, ಬ್ರಹ್ಮ, ಶ್ರದ್ಧಾ, ಮೇಧಾ, ಪ್ರಜ್ಞಾ ಇವರೆಲ್ಲ ನಾವು ಕೊಡುವ 20 ಮಂತ್ರಗಳ ದೇವತೆಗಳು ಋಷಿಗಳು. ಅವರನ್ನು ನಾವು ಆವಾಹನ ಮಾಡಬೇಕು. ಆನಂತರ ಋಷಿಗಳಿಗೆ ನಾವು ತರ್ಪಣವನ್ನು ಕೊಡಬೇಕು. ಕೊನೆಗೆ ಪಿತೃಗಳಿಗೆ ತರ್ಪಣವನ್ನು ಕೊಡಬೇಕು. ಸರ್ವ ಪಿತೃ ತರ್ಪಣ ಇದು ತಿಲಸ್ನಿಂದ ಎಳ್ಳು ಇಟ್ಟುಕೊಂಡು ತರ್ಪಣ ಮಾಡಬೇಕು ಅಂತಿದೆ. ಆನಂತರ ಮುಗಿದ ನಂತರ ಅಗ್ನಿ ಪ್ರಾರ್ಥನಾ ಇದೆ. ಅದಾದ ನಂತರ ನಾವು ಅತ್ಯಂತ ಪರಿಶುದ್ಧರಾದೆವು. ಪರಿಶುದ್ಧರಾದ ಆಮೇಲೆ ಮತ್ತೆ 10 ಮಂಡಲದ ಆದ್ಯಂತ ಶ್ಲೋಕಗಳಿಂದ ಹಿಟ್ಟಿನಲ್ಲಿ ಮಜ್ಜಿಗೆಯನ್ನು ಕಲಸಿ ದಧಿಸಕ್ತು ಹೋಮ ಅಂತ ಕರೀತಾರೆ. ಅದನ್ನು ಜವೆಗೋದಿಯ ಹಿಟ್ಟು, ಆನಂತರ ಮೊಸರು ಅಥವಾ ಮಜ್ಜಿಗೆ ಅದನ್ನು ಮಾಡಿ 20 ಮಂತ್ರಗಳಿಂದ 20 ದೇವತೆಗಳಿಗೆ ಆಹುತಿಯನ್ನು ಕೊಡಬೇಕು. ಇಷ್ಟು ಆಹುತಿಯನ್ನು ಕೊಟ್ಟ ಮೇಲೆ ಆ ಅಗ್ನಿಗೆ 20 ಆಹುತಿ ಕೊಟ್ಟ ಮೇಲೆ ಸೃಷ್ಟಕೃತ್ ಹೋಮವನ್ನು ಮಾಡಿದ ನಂತರ ಆವಾಗ ಸಣ್ಣ ಗುಳಿಗೆ ಮಾಡಿ ದಧಿಸಕ್ತು ಪ್ರಾಶನ ಅಂತ ತಿಳ್ಕೊಂಡಂತಿರ್ತದೆ. ದಧಿಸಕ್ತವನ್ನು ಪ್ರಾಶನ ಮಾಡಬೇಕು. ಅದು ನಮ್ಮ ಶರೀರದಲ್ಲಿರ್ತಕ್ಕಂತಹ ಪೂಷಣ್ ಅಂತನ್ನುವ ದೇವತೆಗಳಿಗೆ ಕೊಡ್ತಕ್ಕಂಥ ಆಹುತಿ ಅದು. ಏಕೆ ದಕ್ಷಯಜ್ಞದಲ್ಲಿ ಅವರ ಹಲ್ಲನ್ನೇ ತೆಗೆದು ಹಾಕಿದ್ದರಿಂದಾಗಿ ಯಜಮಾನರ ಮುಖಾಂತರ ಅವರು ಆಹುತಿ ಸ್ವೀಕಾರ ಮಾಡಲಿ ಅಂತ ತಿಳ್ಕೊಂಡಂತೇಳಿ ಅದನ್ನು ನಾವು ಹಾಕಿಕೊಂಡು ಆಚಮನವನ್ನು ಮಾಡ್ತೇವೆ. ಕೇಳ್ತಾ ಬಂದ ನಿಮಗೂ ಬೇಸರ ಅಂತ ಇಲ್ಲ. ಬೇಸರ, ನಾನು ಸ್ವಲ್ಪ ಫಾಸ್ಟ್ ಹೇಳ್ತಾ ಇದ್ದೇನೆ. ಏನಿದೆ ಅಂತನ್ನೋದು ನಿಮಗೆ ಗೊತ್ತಾಗಬೇಕು, ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೇನೆ. ಇದಾದ ನಂತರ ಯಜ್ಞೋಪವೀತದ ಅಭಿಮಂತ್ರಣ. ಯಜ್ಞೋಪವೀತ ಅಂದರೆ ಏನು? ಇದಕ್ಕೆ ಯಜ್ಞದ ಉಪವೀತ ಅಂತ ಯಾಕೆ ಕರೀತಾರೆ? ಬಹಳ ಮಹತ್ವಪೂರ್ಣವಾದದ್ದು. ತಾಯಿಯ ಹೊಟ್ಟೆಯಲ್ಲಿ ನಾವು ಇರುವಾಗ ನಮ್ಮ ಹೊಕ್ಕಳಿಂದ ಬಳ್ಳಿ ಅವಳ ಹೊಕ್ಕಳ ಬಳ್ಳಿಯ ಜೊತೆಗೆ ಕನೆಕ್ಟ್ ಆಗಿರ್ತದೆ. ಅದಕ್ಕೆ ಅಂಬಲಿಕ್ ಕಾರ್ಡ್ ಅಂತೇಳಿ ಕರೀತಾರೆ. ಅಂಬಲಿಕ್ ಕಾರ್ಡ್ ಅದಕ್ಕೆ ಅಂಥೇಳಿ ಇಂಗ್ಲೀಷ್ನಲ್ಲಿ ಕರೀತಾರೆ. मराठीमध्ये सांग काय शब्द? गर्भनाळ असं म्हणतात. आणि गर्भनाळाचा सुद्धा त्याच्यामध्ये 3 नाडी आहेत. गर्भनाळमध्ये ಹುಡುಗರಿಗೆ ಹೇಳ್ತಾ ಕನ್ನಡ ಹೋಗಿ ಇದು ಬಂತು, ಏನಂತಾರೆ, ಮರಾಠಿ ಬಂತಿರಲಿ. ಅದಕ್ಕೆ ಗರ್ಭನಾಳ ಅಂತೇಳಿ ಕರೀತಾರೆ. ಗರ್ಭದ ಆ ನಾಳಿನಲ್ಲಿ 2 ರಕ್ತವಾಹಿನಿಗಳು, ಆನಂತರ 1 ನೀಲವಾಹಿನಿಗಳು ಇರ್ತದೆ. ಅದು ಶುದ್ಧ ರಕ್ತ ಹೋಗ್ತದೆ, ಅಶುದ್ಧ ರಕ್ತ ಮತ್ತು ಪುನಃ ವಾಪಸ್ ತಾಯಿಗೆ ಟ್ರಾನ್ಸ್ಫರ್ ಆಗ್ತದೆ.
ಮತ್ತು ತಾಯಿ ಇದರಿಂದ ಮತ್ತೆ ಶುದ್ಧವಾಗ್ತದೆ. ಅದು ಹೇಗಿರ್ತದೆ? ನಾಭಿ ಹೀಗೆ ಬಂದು ಕೂಸಿನ ಹೆಗಲ ಮೇಲಿಂದ ಹೀಗೆ ಹೋಗಿ ಮತ್ತೆ ಪುನಃ ವಾಪಸ್ ಬಂದಿರ್ತದೆ. ಇದಕ್ಕೆ ಹಾಫ್ ಸರ್ಕಲ್ ಅಂತೇಳಿ ಕರೀತಾರೆ. ಈ ಹಾಫ್ ಸರ್ಕಲ್ಗಳಿಗೆ ಉಪವೀತ ಅಂತೇಳಿ ಹೆಸರು. ಅದು ಏನಿರ್ತದೆ, ಅದು ಪ್ರಜಾಪತಿ ಉಪವೀತ, ಇದು ಯಜ್ಞೋಪವೀತ. ತಾಯಿಯ ಹೊಟ್ಟೆಯಲ್ಲಿದ್ದಾಗ ನಮಗೇನು ಪೋಷಣೆ ಸಿಗ್ತದೆ, ಆ ಪೋಷಣೆ ಈಗ ಈ ಯಜ್ಞೋಪವೀತದ ಮೂಲಕ ಸಿಗ್ತದೆ. ಯಜ್ಞೋಪವೀತದಲ್ಲೂ 3 ಎಳೆಗಳು, ಆದರೆ ಒಂದೊಂದು ಎಳೆಯಲ್ಲಿ 9 ಭಾಗ ಮಾಡ್ತೇವೆ. ಒಂದೊಂದರಲ್ಲಿ 3, ಒಂದು ದಾರದಲ್ಲಿ 3 ದಾರ ಇರ್ತದೆ. ಅಂಥ 3 ಎಳೆ ಅಂತಂದರೆ 9 ದೇವತೆಗಳನ್ನು ನಾವು ಅಲ್ಲಿ ಆವಾಹನ ಮಾಡ್ತೇವೆ. ಆನಂತರ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದವನ್ನು ಆವಾಹನ ಮಾಡ್ತೇವೆ. ಆನಂತರ ಸೂರ್ಯನಿಗೆ ತೋರಿಸಿಕೊಡ್ತೇವೆ. ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ, ನಾರಾಯಣರನ್ನು ಆವಾಹನ ಮಾಡ್ತೇವೆ. ಆನಂತರ ಪ್ರತಿಯೊಂದರ ಮೇಲೆಯೂ ಕೂಡ ಗಾಯತ್ರಿ ಜಪವನ್ನು 12 ಗಾಯತ್ರಿ ಜಪ ಮಾಡ್ತೇವೆ. ಒಂದೊಂದು ಎಳೆಗೂ ಒಂದೊಂದು ಯಜ್ಞೋಪವೀತಕ್ಕೂ 12 ಗಾಯತ್ರಿ ಜಪ ಮಾಡ್ತೇವೆ. ಇಷ್ಟು ಮಾಡಿ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೇವೆ. ಆಗ ಅದು ದಾರ ಆಗಿ ಉಳಿಯೋದಿಲ್ಲ. ಆಗ ಅದು ನಮಗೂ ಮತ್ತು ದೇವತೆಗಳಿಗೂ ಕನೆಕ್ಟ್ ಆಗ್ತಕ್ಕಂತಹ ಆ್ಯಂಟಿನಾ ಏನು ಕೆಲಸ ಮಾಡ್ತದೆ, ನಮ್ಮ ಮನೆಯ ಆ್ಯಂಟಿನಾ ಅಲ್ಲಿಯಿಂದ ಸ್ಟೇಷನ್ನಿಂದ ಏನು ರೇಡಿಯೋ ಆ್ಯಕ್ಟಿವಿಸ್ಟ್ಗಳನ್ನು ಪ್ರಸಾರ ಮಾಡ್ತಾರೆ, ಆ್ಯಂಟಿನಾ ಅದನ್ನು ಗ್ರಾಸ್ ಮಾಡಿ ನಮ್ಮ ಟಿ ವಿಯಲ್ಲಿ, ನಮ್ಮ ರೇಡಿಯೋದಲ್ಲಿ ಟಿ ವಿಯಲ್ಲಿ ಅದನ್ನು ಧ್ವನಿ ಬರುವಂತೆ ಮಾಡ್ತದೆ. ಹಾಗೆ ನಮ್ಮ ಯಜ್ಞೋಪವೀತ ದೇವತೆಗಳ ಅನುಗ್ರಹ ಸಂಪಾದನೆ ಮಾಡಲಿಕ್ಕೆ ಇರ್ತಕ್ಕಂಥ ಇದು ಪವಿತ್ರವಾದ ಯಜ್ಞದ ಉಪವೀತ. ಉಪವೀತ ಅಂದರೆ ಹಾಫ್ ಸರ್ಕಲ್ನಲ್ಲಿ ಇರ್ತಕ್ಕಂಥ ಒಂದು ದಾರ. ಅದನ್ನು ಯಜ್ಞೋಪವೀತದಲ್ಲಿ ಏನಿದೆ, 3 ಎಳೆ ಸತ್ವ, ರಜ, ತಮದ ಸಂಕೇತ. 3 ಎಳೆ ಜ್ಞಾನ, ಭಕ್ತಿ, ವೈರಾಗ್ಯದ ಸಂಕೇತ. 3 ಎಳೆ ತಂದೆ, ತಾಯಿ, ಆನಂತರ ಗುರುಗಳ ಸನ್ನಿಧಾನದ ಸಂಕೇತ. ಆನಂತರ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ತಾಪಗಳನ್ನು ದೂರ ಮಾಡುವ ಅಸ್ತ್ರದ ರೂಪದಲ್ಲಿರ್ತಕ್ಕಂಥದ್ದು ಯಜ್ಞೋಪವೀತ. ಆನಂತರ ಮೇಲಿನ ಲೋಕ, ಮಧ್ಯಲೋಕ, ಕೊನೆಯ ಲೋಕ ಅಂತ 3 ಲೋಕದ ಪ್ರತಿನಿಧಿ ನಮ್ಮ ಯಜ್ಞೋಪವೀತ. ಕೊರಳಲ್ಲಿ ಇದ್ದ ಯಜ್ಞೋಪವೀತದಲ್ಲಿ ಎಷ್ಟು ದೇವತೆಗಳು, ಎಷ್ಟು ಸಾನ್ನಿಧ್ಯ ಇದೆ ಅಂತಿಕೊಂಡಂತ ಅನ್ನೋದನ್ನು ಕಲ್ಪನೆ ಮಾಡಿಕೊಳ್ಳಿ. ಈ ಯಜ್ಞೋಪವೀತ ಹೇಗಿದೆ? ಯಜ್ಞೋಪವೀತಂ ಪರಮಂ ಪವಿತ್ರಂ. ಈ ಯಜ್ಞೋಪವೀತ ಅಂದರೆ ಹಾಫ್ ಸರ್ಕಲ್ನಲ್ಲಿರ್ತಕ್ಕಂತಹ ಏನು ದಾರ ಇದೆ ಅಥವಾ ಅಲ್ಲಿ ಅಂಬಲಿಕ್ ಕಾರ್ಡ್ ಇದೆ, ಅದು ಅತ್ಯಂತ ಪವಿತ್ರವಾದದ್ದು. ಅಂದರೆ ನಮ್ಮ ರಕ್ಷಣೆಗೆ ಅನಿವಾರ್ಯವಾಗಿರ್ತಕ್ಕಂಥದ್ದು. ಇವತ್ತಿಗೂ ಕೂಡ, ಇವತ್ತು ಮೊದಲಿರಲಿಲ್ಲ, ಇವತ್ತೇನು ಅಂಬಲಿಕ್ ಕಾರ್ಡ್ ಕಟ್ ಮಾಡಿದ ನಂತರ ಅದರ 1 ಸೆಂಟಿಮೀಟರ್ನಷ್ಟು ಅಥವಾ 1 ಇಂಚಿನಷ್ಟು ಭಾಗವನ್ನು ಕಟ್ ಮಾಡಿ ಅದನ್ನು ಪ್ರಿಸರ್ವ್ ಮಾಡ್ತಾರೆ. ಅವನಿಗೆ ಮುಂದೆ ಏನಾದರೂ ಅವನ ಜೀವನದಲ್ಲಿ ಆಕ್ಸಿಡೆಂಟ್ ಆಗಿ ಆನಂತರ ಅದನ್ನು ಸರಿಯಾದ ರಕ್ತ ಸಿಗದೇ ಇದ್ದರೆ ಅಥವಾ ರಕ್ತದಲ್ಲಿ ದೋಷ ಇದ್ದರೆ ಈ ಅಂಬಲಿಕ್ ಕಾರ್ಡ್ನಲ್ಲಿರ್ತಕ್ಕಂಥ ಆ ರಕ್ತವನ್ನು ಪುನಃ ತೆಗೆದುಕೊಂಡು ಅವನಿಗೆ ಜೀವನದಾನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಈಗ ಅಂಬಲಿಕ್ ಕಾರ್ಡ್
ಬ್ಯಾಂಕ್ ಕೂಡ ಇದೆ. ನಿಮ್ಮ ಮಕ್ಕಳ ಅಂಬಲಿಕ್ ಕಾರ್ಡ್ ಸುರಕ್ಷಿತವಾಗಿರಬೇಕಾದರೆ 30,000 ರಿಂದ 50,000 ರೂಪಾಯಿ ನೀವು ಅವ್ರಿಗೆ ಕೊಡಬೇಕಾಗ್ತದೆ. ಅವರು ಅದನ್ನು ಪ್ರಿಸರ್ವ್ ಮಾಡಿಟ್ಟಿರ್ತಾರೆ. ಹಾಗೆ ಇದು ನಮ್ಮ ಯಜ್ಞೋಪವೀತ. ಯಜ್ಞೋಪವೀತ ನಮ್ಮನ್ನು ಸಂಪೂರ್ಣ ರಕ್ಷಣೆ ಮಾಡ್ತದೆ. ಅದಕ್ಕೋಸ್ಕರ ಹೇಳಿದ್ರು ಪರಮಂ ಪವಿತ್ರಂ ಪ್ರಜಾಪತೇ ಯತ್ ಸಹಜಂ ಪುರಸ್ತಾತ್. ಪುರಸ್ತಾತ್ ಅಂದರೆ ತಾಯಿಯ ಗರ್ಭದಲ್ಲಿದ್ದಾಗ, ತಾಯಿಯ ಗರ್ಭದಲ್ಲಿದ್ದಾಗ ಅದು ಪ್ರಜಾಪತಿ ಅಭಿಮನ್ಯವಾದಂತಹ ಕರುಳಬಳ್ಳಿಯಾಗಿತ್ತು. ಈಗ ಅದು ಬೃಹಸ್ಪತಿ ಅಭಿಮನ್ಯವಾಗಿರ್ತಕ್ಕಂಥ ಅಂಬಲಿಕ್ ಕಾರ್ಡ್. ಅಲ್ಲಿ ಸಂತಾನಕ್ಕೆ ಕಾರಣೀಭೂತನಾದ ದೇವತೆ ಪ್ರಜಾಪತಿ, ವಿದ್ಯೆಗೆ ಕಾರಣೀಭೂತನಾಗಿರ್ತಕ್ಕಂಥ ದೇವತೆ ಬೃಹಸ್ಪತಿ, ಗೃಹಾಗ್ನಿ ಹೆಂಡತಿ ಗಂಡನಲ್ಲಿ ಸಂಬಂಧವನ್ನು ಮಾಡ್ತಕ್ಕಂಥ ದೇವತೆ ಯೋಜಕ. ಹೀಗೆ ಬೇರೆ ಬೇರೆ ಯಾವ ಪೌರೋಹಿತ್ಯ ಆಗಲಿ, ಯಾವ ಹೋಮ ಆಗಲಿ, ಹವನ ಆಗಲಿ, ಸಂಸ್ಕಾರ ಆಗಲಿ, ಯಾವುದೂ ಸೂಪರ್ಸ್ಟಿಷನ್ ಅಲ್ಲ, ಅಂಧವಿಶ್ವಾಸ ಸರ್ವತಾ ಇಲ್ಲ. ಇದನ್ನು ನಾವು ಮೊದಲು ಅರ್ಥ ಮಾಡಿಕೊಳ್ಬೇಕು. ಅದಕ್ಕೋಸ್ಕರ ಯಜ್ಞೋಪವೀತ ವಿಮಂತ್ರಣದ ಒಂದು ಕ್ರಮ ಇದೆ. ಪವಮಾನದ ಮಂತ್ರಗಳನ್ನು ಹೇಳಿ ಆನಂತರ ಅಲ್ಲಿ ಪವಿತ್ರೀಕರಣ ಮಂತ್ರ ಕೆಲವಿವೆ, ಅವುಗಳನ್ನು ಹೇಳಿ ಸುಮಾರು 30 ಮಂತ್ರಗಳನ್ನು ಹೇಳಿ, 40 ಮಂತ್ರಗಳನ್ನು ಹೇಳಿ ಆನಂತರ 1ನೇ ಇದರಲ್ಲಿ ಓಂಕಾರ ರೂಪಿಯಾದ ಪರಮಾತ್ಮನನ್ನು, ಓಂಕಾರ ರೂಪಿ ಪರಮಾತ್ಮನ ಅಭಿನ್ನವಾದಂಥ ಅನಿರುದ್ಧ ರೂಪವನ್ನು, 2ನೇ ದಾರದಲ್ಲಿ ಅಗ್ನಿಯನ್ನು, 3ನೇ ದಾರದಲ್ಲಿ ನಾಗಗಳನ್ನು, 5ನೇ ದಾರದಲ್ಲಿ ಸೋಮನನ್ನು, 6ನೇ ದಾರದಲ್ಲಿ ಪಿತೃಗಳನ್ನು, 7ನೇ ದಾರದಲ್ಲಿ ಪ್ರಜಾಪತಿಯನ್ನು, ವಾಯು ಮತ್ತು ಸೂರ್ಯರನ್ನು, ಈ ರೀತಿಯಾಗಿ 9 ದಾರದಲ್ಲಿ 9 ದೇವತೆಗಳನ್ನು ಆವಾಹನ ಮಾಡಿ ಅವರಲ್ಲಿ ಸ್ಥಿರವಾಗಿರಬೇಕು. ಸೂರ್ಯನ ಕಿರಣಗಳಿಂದ ನಮಗೆ ಯಾವಾಗಲೂ ಸಂರಕ್ಷಣೆ ಸಿಗಬೇಕು ಅಂತ ಹೇಳಿ ಅಭಿಮಂತ್ರಣೆ ಮಾಡಿ ಗಾಯತ್ರಿ ಮಂತ್ರ ಸಂಪೂರ್ಣ ಕೆಳಗೆ ಮೇಲೆ ಎಲ್ಲ ರೀತಿಯಿಂದಲೂ ಅದನ್ನು ಪವಿತ್ರಗೊಳಿಸಿ ಹೊಸ ಯಜ್ಞೋಪವೀತವನ್ನು ಧಾರಣೆ ಮಾಡಬೇಕು. ಅಲ್ಲಿ ಧಾರಣೆ ಮಾಡುವಾಗ ಹೆಸರು ಮಮ ಬ್ರಾಹ್ಮಣ್ಯ ಸಿದ್ಧಾರ್ಥಂ, ಬ್ರಾಹ್ಮಣರು ಹೇಳುವ ಮಂತ್ರ ಇದು. ನನಗೆ ಬ್ರಾಹ್ಮಣ್ಯ ಸಿದ್ಧವಾಗಬೇಕು, ನಾನು ಬ್ರಾಹ್ಮಣ ಅಂತ ಅನ್ನೋದನ್ನು, ನನ್ನ ಬ್ರಾಹ್ಮಣ್ಯ ಸುರಕ್ಷತೆ ಇಡಬೇಕು. ಯಜ್ಞೋಪವೀತ ಕೆಲಸ ಮಾಡ್ತದೆ. ನನಗೆ ಪಾವಿತ್ರ್ಯ ಬರಬೇಕು, ಬಲ ಬೇಕು, ಆಯುಷ್ಯ ಬೇಕು, ಕಾಂತಿ ಬೇಕು, ಆರೋಗ್ಯ ಬೇಕು, ಹರಿಭಕ್ತರ ಸೇವೆ ಮಾಡುವ ಅವಕಾಶ ಬೇಕು. ಇದೆಲ್ಲವನ್ನು ಯಜ್ಞೋಪವೀತವೇ ನನ್ನ ಕಡೆಯಿಂದ ಮಾಡಿಸು ಅಂತನೂ ಪ್ರಾರ್ಥನೆ ಇದೆ. ಮಮ ಬ್ರಾಹ್ಮಣ್ಯ ಸಿದ್ಧಾರ್ಥಂ ವಹಾಮಿತ್ವ ಮತಂದ್ರಿತ ಹರಿ ತದ್ಭಕ್ತ ಸೇವಾಂಚ ಮಯ ಕಾರ್ಯ ಮತ್ಪ್ರಿಯ ಅಂತ ತಿಳ್ಕೊಂಡು ಅಂಥೇಳಿ ಅದಕ್ಕೆ ಪ್ರಾರ್ಥನೆಯನ್ನು ಮಾಡಬೇಕು. ಪ್ರಾರ್ಥನೆ ಮಾಡಿಕೊಂಡ ನಂತರ ಯಜ್ಞೋಪವೀತ ಹೋಮ, ಯಜ್ಞೋಪವೀತ ದಾನ, ಯಜ್ಞೋಪವೀತ ಧಾರಣೆ. ಆದ್ದರಿಂದ ಒಂದೇ ತೆಗೆದುಕೊಂಡು ಬಂದೇನೆ ಅಂತಕೊಂಡು ಹಾಗೆ ಮಾಡೋದಿಲ್ಲ. ಆ ಕಾಲದಲ್ಲಿ ಈ ಯಜ್ಞೋಪವೀತಕ್ಕೆ ಬೇಕಾಗಿರ್ತಕ್ಕಂಥ ದೇವತೆಗಳ ಆಹ್ವಾನ ಇತ್ಯಾದಿಗಳನ್ನು ತಪ್ಪದೇ ಮಾಡಬೇಕು. ಇದಾದ ನಂತರ ಯಜ್ಞೋಪವೀತ ಧಾರಣ ಆದ ನಂತರ ಮತ್ತೆ ಪುನಃ ಉಪಕರ್ಮಾಂಗ ಉಪದೇಶ. ಉಪಕರ್ಮಾಂಗ ಉಪದೇಶವನ್ನು ತೆಗೆದುಕೊಳ್ಬೇಕು. ಹೊಸ, ಈಗ ಮೊದಲೇ ಸಮರ್ಪಣೆ ಮಾಡಿ ಆಗಿದೆ, ಫ್ರೆಶ್ ರೀತಿಯಾಗಿರ್ತಕ್ಕಂಥ ಅದೇ ಮಂತ್ರಗಳನ್ನು ಇನ್ನೊಮ್ಮೆ ಗುರುಗಳ ಕಡೆಯಿಂದ ಹೇಳಿಸ್ಕೊಳ್ಬೇಕು. ಅದನ್ನು ಕಂಟಿನ್ಯೂ ಮಾಡಬೇಕು. ಇಷ್ಟು ಒಂದು ಪ್ರೊಸೀಜರ್
ಹೋಮ ಹವನ, ದೇವತೆಗಳ ಪ್ರಾರ್ಥನಾ, ಮೃತ್ತಿಕಾ ಸ್ನಾನ, ಗೋಮಯ ಸ್ನಾನ, ಪಂಚಗವ್ಯ ಪ್ರಾಶನ, ಇತ್ಯಾದಿಗಳ ಜೊತೆಯಲ್ಲಿ ಆತ್ಮಶುದ್ಧಿಯನ್ನು ಮಾಡಿಕೊಂಡು ವೇದಾಭಿಮಾನಿ ದೇವತೆಗಳನ್ನು ಪ್ರಾರ್ಥನೆ ಮಾಡಿ ಅವರನ್ನು ತೃಪ್ತಿಪಡಿಸಿ ದೇವತೆಗಳನ್ನು ತೃಪ್ತಿಪಡಿಸಿ ಆನಂತರ ಯಜ್ಞೋಪವೀತವನ್ನು ಹಾಕಿಕೊಳ್ಬೇಕು. ಇದಕ್ಕೆ ಉಪಕರ್ಮ ಅಂತ ಈ ಭಾಗಕ್ಕೆ. ಉಪಕರ್ಮ ಅಂತ ಗುರುಗಳಿಂದ ಮತ್ತೆ ಪುನಃ ಹೇಳಿಸಿಕೊಳ್ಳಬೇಕು. ಮೊದಲು ಹೇಳಿ ಸಮರ್ಪಣೆ, ಎರಡನೇ ಸಲ ಮತ್ತೆ ಪುನಃ ಅವ್ರ ಕಡೆಯಿಂದ ಕಲಿತು ಅವರು ನಮಗೆ ವಿದ್ಯೆಯನ್ನು ಮುಂದುವರಿಸ್ತಾರೆ. ಇಷ್ಟು ಸಂಕ್ಷಿಪ್ತ ಪ್ರೊಸೀಜರ್ ಇದೆ. ಇದರಲ್ಲಿ ನಾವು ಭಾಗವಹಿಸದೆ ರಜೆ ಸಿಕ್ಕೋದಿಲ್ಲ, ಇವೆಲ್ಲ ನಾವು ಬಿಟ್ಬಿಡಿ. ನಿಮ್ಮ ಬ್ರಾಹ್ಮಣ್ಯ ಉಳಿಬೇಕಾಗಿದ್ದರೆ ಒಂದು ರಜೆ, ಯಾವಾಗಲೂ ಉಪಕರ್ಮದ ರಜೆ ನೀವು ರಜೆ ತೆಗೆದುಕೊಳ್ಳಲೇಬೇಕು. ಇದಕ್ಕೆ ನಿಮಗೇನು ಅನುಭವ ಬರ್ತದೆ, ಆ ಮಾತು ಬೇರೆ. ಇಷ್ಟು ಸಂಕ್ಷಿಪ್ತದಲ್ಲಿ ನಾನು ವಿಸರ್ಜನೆಯನ್ನು ಹೇಳಿ ಈ ಸೇವೆಯನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತೇನೆ. ಅಕ್ಷಯಂ ಕರ್ಮ ಯಸ್ಮಿನ್ ಪರೇ ಸ್ವರ್ಪಿತಂ ಪ್ರಕ್ಷಯಂ ಯಾಂತಿ ದುಃಖಾನಿ ಅನ್ನಾಮತಃ ಅಕ್ಷರೋ ಯೋಜರ ಸರ್ವದೈವಾಮೃತ ಕುಕ್ಷಿಗಮ್ಯಸ್ತ ವಿಶ್ವಂ ಸದಾಜಾಧಿಕಂ ಪ್ರೀಣಯಾಮೋ ವಾಸುದೇವಂ ದೇವತಾ ಮಂಡಲ ಖಂಡಮಂಡಲಂ. ಶ್ರೀಕೃಷ್ಣ ಅರ್ಪಣಮಸ್ತು. ಶ್ರೀಕೃಷ್ಣ ಅರ್ಪಣಮಸ್ತು.